ಎಲ್ಲರಿಗೂ ನಮಸ್ಕಾರ ಹಾಗೂ ತಮ್ಮೆಲ್ಲರಿಗೂ ಮೊದಲು ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಏನು ನವೆಂಬರ್ 18ನೇ ತಾರೀಕು ನಾವು ಮುಹೂರ್ತವನ್ನು ಮಾಡಿದ್ವಿ. ತಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ದೊಡ್ಡ ಮಟ್ಟದಲ್ಲೇ ಸಿಕ್ಕಿತ್ತು. ನಾವು ಅಂದ್ಕೊಂಡಂತೆ ನಾವು ಯಾವ ಸಮಯಕ್ಕೆ ಚಿತ್ರೀಕರಣವನ್ನು ಮುಗಿಸ್ಬೇಕು ಅಂದ್ಕೊಂಡಿದ್ವಿ ಅದೇ ಸಮಯಕ್ಕೆ ಚಿತ್ರೀಕರಣವನ್ನು ಮುಗಿಸಿ ನಮ್ಮ ತಂಡ ಈಗಾಗಲೇ ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿ ತೊಡಕೊಂಡಿರೋಂಥದ್ದು. ಇನ್ನೇನು 1-2 ತಿಂಗಳು ಕಳೆದು ಚಲನಚಿತ್ರವನ್ನು ಬಿಡುಗಡೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಏನು ಚಿತ್ರದ ಬಗ್ಗೆ ನನಗೆ ಸಂತೋಷ ಅನಿಸಿದ್ದು, ನನಗೆ ಯಾವತ್ತೂ ಸಾಕಷ್ಟು ಜನ ಹೊಸಬ್ರೇ ಇದ್ದರು, ಆದರೆ ಯಾವತ್ತೂ ಹೊಸಬ್ರ ಜೊತೆ ನಾನು ಚಿತ್ರ ಮಾಡ್ತಾ ಇದ್ದೀನಿ ಅಂತಲೇ ಅನ್ನಿಸ್ಲಿಲ್ಲ. ಬಹಳ ಸರಳವಾಗಿ ಸುಲಭವಾಗಿ ನನ್ನ ಎಲ್ಲ ಶೂಟು ನಡೆದಿರುವಂಥದ್ದು. ಆಮೇಲೆ ನಾವು ಎಷ್ಟು ದಿವಸದಲ್ಲಿ ಶೂಟಿಂಗ್ನ ಮುಗಿಸ್ಬೇಕು ಅಂದ್ಕೊಂಡಿದ್ವಿ, ಸರಿಯಾದ ಸಮಯಕ್ಕೆ ಅಷ್ಟೇ ದಿನಗಳಲ್ಲಿ ಶೂಟಿಂಗ್ನ ಮುಗಿಸ್ಕೊಟ್ಟಿದ್ದಾರೆ ನಮ್ಮ ನಿರ್ದೇಶಕರು. ವಿಶೇಷವಾಗಿ ಈ ಚಿತ್ರಕಥೆಯನ್ನು ಬರೆದಂಥವರು, ಕ್ರಿಯೇಟಿವ್ ಆಗಿ ಇಡೀ ಚಿತ್ರತಂಡಕ್ಕೆ ಬೆನ್ನೆಲುಬಾಗಿ ನಿಂತಂಥ ನನ್ನ ಸ್ನೇಹಿತ ಹರಿಸಂತೋಷ್ ಅವರು. ಅದಾದಮೇಲೆ ಮತ್ತಷ್ಟು ಉತ್ಸಾಹ ಅಂತ ಬಂದಿದ್ದು ಶಶಿ ಸರ್ ಚಿತ್ರೀಕರಣದಲ್ಲಿ ಪಾಲ್ಗೊಂಡ ಮೇಲೆ ನಮ್ಮ ಎಲ್ಲ ಯುವ ಮಿತ್ರರಿಗೆ ಎಲ್ಲರಿಗೂ ಸಹ ಅದೊಂದು ವಿಶೇಷವಾದ ಒಂದು ಸ್ಫೂರ್ತಿಯನ್ನೇ ಬಂದಂಗಾಯಿತು. ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಆಮೇಲೆ ಭಾಳ ವರ್ಷಗಳ ನಂತರ ನಾನು ಪೂರ್ಣ ಪ್ರಮಾಣದ ನಿರ್ಮಾಪಕನಾಗಿ ಈ ಒಂದು ಚಿತ್ರವನ್ನು ಪ್ರಾರಂಭ ಮಾಡಿದ್ದು. ಸಣ್ಣ ಮಟ್ಟದ ಎಲ್ಲೋ ಒಂದು ಕಡೆ ಅಷ್ಟೊಂದು ದೊಡ್ಡ ಹಣವನ್ನು ಹಾಕ್ಬೇಕಾದ್ರೆ ಸಣ್ಣ ಮಟ್ಟದ ಒಂದು ಭಯ ಇರ್ತದೆ. ಆದರೆ ಒಂದು 15-20 ದಿವಸ ಕಳೀತಾ ಇದ್ದಂಗೆ ನನಗೇನು ಅನ್ನಿಸ್ಲೇ ಇಲ್ಲ, ಅಂದರೆ ಧೈರ್ಯ ಬಂತು. ಇವತ್ತು ಸಹ ಇಲ್ಲಿದ್ದಾಗ ಕೆಲವು ಮಿತ್ರರ ಜೊತೆ ಮಾತಾಡ್ತಾ ಇದ್ದೆ. ಸಾಕಷ್ಟು ಜನ ಹಿರಿಯ ನಿರ್ಮಾಪಕರುಗಳಿದ್ದಾರೆ ಇವತ್ತು ರಾಜ್ಯದಲ್ಲಿ. ತುಂಬ ಜನ ಒಂದೊಂದು ಹೆಜ್ಜೆ ಹಿಂದೆ ಇಟ್ಟಿರುವಂಥದ್ದು. ಈ ಮೂಲಕ ಒಂದು ಪ್ರೀತಿಪೂರ್ವಕ ಮನವಿಯನ್ನು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಎಲ್ಲ ನಿರ್ಮಾಪಕರಲ್ಲಿ. ಎಲ್ಲರೂ ಮುಂದೆ ಬನ್ನಿ, ಹೊಸಬರಿಗೆ ಆದಷ್ಟು ಅವಕಾಶಗಳನ್ನ ಕೊಡ್ತಾ, ಹೊಸ ಕಥೆಗಾರರು ತುಂಬ ಇದ್ದಾರೆ. ಒಳ್ಳೊಳ್ಳೆ ಕಥೆಗಳನ್ನ ಆಯ್ಕೆ ಮಾಡಿಕೊಂಡು ಮತ್ತಷ್ಟು ಚಿತ್ರಗಳನ್ನ ತೆರೆಗೆ ತಂದರೆ ಸಾವಿರಾರು ಜನ ಇವಾಗ ರಾಯಚೂರಿಂದ ಬೆಂಗಳೂರಿಗೆ ಬಂದಿರ್ತಾರೆ, ದಕ್ಷಿಣ ಕನ್ನಡದಿಂದ ಬೆಂಗಳೂರಿಗೆ ಬಂದಿರ್ತಾರೆ, ಹುಬ್ಬಳ್ಳಿ ಧಾರವಾಡದಿಂದ ಬಂದಿರ್ತಾರೆ. ಸಾಕಷ್ಟು ಕನಸುಗಳನ್ನ ಇಟ್ಕೊಂಡು ಚಿತ್ರರಂಗದಲ್ಲಿ ಏನಾದ್ರು ಆಗಬೇಕು ಅಂತ ಬಂದಿರ್ತಾರೆ. ಅವ್ರಿಗೆಲ್ಲ ದಾರಿ ಆಗಬೇಕಾದಂಥವ್ರು ನಿರ್ಮಾಪಕರು. ಹಾಗಾಗಿ ಎಲ್ಲ ನಿರ್ಮಾಪಕರು ಧೈರ್ಯವಾಗಿ ಮುಂದೆ ಬಂದು ಚಿತ್ರರಂಗದಲ್ಲಿ ತೊಡ್ಕೋಬೇಕು ಅನ್ನೋ ಒಂದು ಈ ಚಿತ್ರ ಮಾಡೋ ಅನುಭವದಲ್ಲೇ ಹೇಳ್ತಾ ಇರುವಂಥದ್ದು. ಉಳಿದುದನ್ನು ನಮ್ಮ ನಿರ್ದೇಶಕರು, ನಮ್ಮ ಹೀರೋ ಇರ್ಬೋದು, ನಮ್ಮ ಲೀಡ್ ಆ್ಯಕ್ಟ್ರೆಸಸ್ ಇರ್ಬೋದು, ನಮ್ಮ DOP, ಮ್ಯೂಸಿಕ್ ಡೈರೆಕ್ಟ್ರು, ಎಲ್ಲರೂ ಒಂದು ವಿಶೇಷವಾಗಿ ಎಲ್ಲರೂ ಯುವಕರು ಇರುವಂಥದ್ದು. ತುಂಬ ಎಂಜಾಯ್ ಮಾಡಿದ್ವಿ ಚಿತ್ರೀಕರಣ ಸಮಯದಲ್ಲಿ. ಇನ್ನು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಎಲ್ಲರಿಗೂ ಧನ್ಯವಾದಗಳು. ತಮ್ಮೆಲ್ಲ ಬೆಂಬಲ ಇದೇ ರೀತಿ ಇರಲಿ. ಕಳೆದ ಮುಹೂರ್ತದಲ್ಲೂ ಹೇಳಿದ್ವಿ ಇನ್ನಷ್ಟು ಚಿತ್ರಗಳನ್ನ ನಾವು ತೆರೆಗೆ ತರ್ತೀವಿ ಅಂತ. 2-3 ಚಿತ್ರ ಈಗಾಗಲೇ ರೆಡಿ ಮಾಡ್ತಾ ಇದ್ದೀವಿ. ಈಗ ನನಗೆ ಅನ್ನಿಸ್ತಾ ಇದೆ ಅದಕ್ಕೆ ಇನ್ನೂ 1-2 ಆ್ಯಡ್ ಮಾಡ್ಕೋಬೋದು ನಾವು ಅಂತ. ಮತ್ತಷ್ಟು ಕನ್ನಡ ಚಿತ್ರಗಳನ್ನ ತೆರೆಗೆ ತರುವಂತಹ ಧೈರ್ಯ ಈ ಚಿತ್ರೀಕರಣದಿಂದ ನಮಗೆ ಬಂದಿದೆ. ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿ ನನ್ನ PRO ಥರ ಎಲ್ಲರೂ ನೀವೇಳಿ ಅಂತಿದೆ. ಮೊದಲನೇದಾಗಿ ಸರ್, ಈ ಕನಸು ನಂದು ಮತ್ತು ಪ್ರಶಾಂತ್ ಕಲ್ಲೂರು ಅವ್ರದ್ದು. ಏನಂದರೆ ಇತ್ತೀಚೆಗೆಲ್ಲ ಹೇಳ್ತಾರೆ, ಒಂದು ರಾಂಗ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ. ಆ್ಯಕ್ಚುಲಿ ನನಗನ್ಸೋದು ಆನೆಸ್ಟ್ಲಿ ನಾವು ಇನ್ನೂ ಒಳ್ಳೆ ಸಿನಿಮಾಗಳು ಮಾಡ್ತಿಲ್ಲ ಅಂತ. ಯಾಕಂದರೆ ಎಕ್ಸಾಂಪಲ್ಗೆ ಈಗ ಭಾಷೆನೇ ಗೊತ್ತಿಲ್ಲದೆ ಯಾವ್ಯಾವ ಥಿಯೇಟ್ರಿಗೆ ನಾವು ಸಿನಿಮಾ ನೋಡ್ತಾ ಇದೀವಿ ಅಂದರೆ ನಮ್ಮ 100% ನಮ್ಮ ಆಡಿಯನ್ಸ್ಗೆ ಹಸಿವಿದೆ, ಅವ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳ ಅವಶ್ಯಕತೆ ಇದೆ. ನಾವು ರೀಚೆಕ್ ಮಾಡ್ಕೊಬೇಕಾಗಿರೋದು ಏನಂದರೆ ನಾವು ಎಲ್ಲಿ ಎಡುತ್ತಿದ್ದೀವಿ, ಅಥವಾ ಒಳ್ಳೆ ಸಿನಿಮಾ ಮಾಡಿ ಪ್ರಮೋಷನ್ ಸರಿಯಾಗಿ ಮಾಡ್ತಾ ಇಲ್ವಾ, ಅಥವಾ ಒಳ್ಳೆ ರೈಟಿಂಗಿಗೆ ಟೈಮ್ ಕೊಡ್ತಾ ಇಲ್ವಾ, ಈ ಥರದ್ದು ಕ್ಯಾಸ್ಟಿಂಗ್ ಸರಿಯಾಗಿ ಆಗ್ತಿಲ್ವಾ ಅನ್ನೋದನ್ನು ಆ್ಯಕ್ಚುಲಿ ಗಮನಿಸಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು. ಆಮೇಲೆ ಈ ಕಲ್ಚರ್ನ ಉಳಿಸ್ಬೇಕು. ನೋಡಿದ್ದೇನೆ ಅಪ್ಪು ಸರ್ ಸಿನಿಮಾ ರಿಲೀಸ್ ಆಗಿದೆ, ನಾವೆಲ್ಲರೂ ಒಂದು ಅಕ್ಸರಿ ನೋಡಿದ್ದೀವಿ. ಆದರೆ ಮತ್ತೆ ಹೋಗಿ ನೋಡಿದ್ವಿ ಏನಂದರೆ ಸಿನಿಮಾ ಥಿಯೇಟ್ರಲ್ಲೇ ಹೋಗಿ ನೋಡೋವಂಥದ್ದು ಇನ್ನೂ ನಮ್ಮ ಕಲ್ಚರ್ ಉಳ್ಕೊಂಡಿದೆ ಇಲ್ಲಿ ಸೌತಲ್ಲಿ. ಯಾಕಂದರೆ ಹೊರಗಡೆ ನಾನು ಸ್ವಲ್ಪ ನೋಡಿರೋದ್ರಿಂದ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ. ಸೊ ಇದೊಂದು ಕಲ್ಚರ್ನ ಬೆಳೆಸ್ಬೇಕು ನಾವು.
ಯಾರು ಈಗ ಹೊಸದಾಗಿ ಒಂದು ಕನ್ಸಿಟ್ಕೊಂಡು ಬಂದಿರ್ತಾರವ್ರಿಗೆಲ್ಲ ಸಪೋರ್ಟ್ ಮಾಡಬೇಕು. ಆಮೇಲೆ ಈ ಸಿನಿಮಾ ಕಂಗ್ರ್ಯಾಚುಲೇಷನ್ ಬ್ರದರ್ ಬಗ್ಗೆ ಹೇಳಬೇಕು ಅಂದರೆ, ನಾವು ಯೂಶಲಿ ಒಂದು ಏನಾಗುತ್ತೆ ಅಂದರೆ ನಮ್ಮ ಕತೆ ಇನ್ನೊಬ್ರು ಕೊಟ್ಟು ಡೈರೆಕ್ಷನ್ ಮಾಡಿಸ್ಬೇಕಾದ್ರೆ ನಮ್ಗೆ ಯಾವಾಗಲೂ ಒಂದು ಥಾಟ್ ಏನು ಬರುತ್ತೆ ಅಂದರೆ ನಾವು ಅಂದ್ಕೊಂಡಿದ್ದು ಬಂದಿದೆಯೋ ಇಲ್ವೋ ಅಂತ. ಸೊ ಕಲ್ಲೂರು ಸರ್ ಡೇ ಒಂದು ಹೇಳಿದರು, ನೀವು ಡೈಲಿ ಸೆಟ್ಟಲ್ಲೇ ಇರಬೇಕು, ಜೊತೆಗಿರಬೇಕು ಅಂತ. ಬಟ್ ಇಡೀ ಟೀಮ್ ಅವ್ರಿಗಿದ್ದಿದ್ದು ಎನರ್ಜಿ ಮತ್ತು ಅವರೇ, ಈಗ ಎಕ್ಸಾಂಪಲ್ಗೆ ನಾನು ಯಾರಿಗೂ ಟ್ಯಾಂಕ್ಸ್ ಹೇಳಲ್ಲ ಇಲ್ಲಿ, ಬಿಕಾಸ್ ಎಲ್ಲ ನಾವೇ ಫ್ಯಾಮಿಲಿಯಾಗಿ ಒಬ್ರಿಗೊಬ್ರು ಟ್ಯಾಂಕ್ಸ್ ಹೇಳೋವಂಥ ಒಂದು ಇದಾಗಬಾರ್ದು, ಇದು ಈವೆಂಟ್ ಆಗಬಾರ್ದು. ಎಲ್ಲ ಸ್ವಂತ ಅವರವರ ಒಂದು ಪರ್ಸ್ನಲ್ ಆಗಿ ಅವರು ತಗೊಂಡು ಸಿನಿಮಾನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೆಲವೇ ದಿನಗಳಲ್ಲಿ ನನಗೆ ಗೊತ್ತಾಯಿತು ತುಂಬ ಒಳ್ಳೆ ಔಟ್ಪುಟ್ ಬರ್ತಾ ಇದೆ ಅಂತ. ಅದಾದಮೇಲೆ ಅವ್ರಿಗೆ ಒಂದು ಅನುಭವ ಆಗಲಿ ಅಂತೆಲ್ಲ ಅವರು ಟೀಮ್ಗೆ ಬಿಟ್ಟಿದ್ವಿ. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇವತ್ತಿಗೆ ಎಡಿಟ್ ಫುಟೇಜ್ ಎಲ್ಲ ನೋಡಿದ್ದೀವಿ, ಎಲ್ಲ ಒಳ್ಳೆ ನಾವೇನು ಅಂದ್ಕೊಂಡಿವಿ, ಎಮೋಷನ್ ಆಗಲಿ ಕಾಮಿಡಿ ಆಗಲಿ ಎಲ್ಲವೂ ವರ್ಕೌಟ್ ಆಗಿದೆ. ಇದು ಒಂದು ದೊಡ್ಡ ಸಿನಿಮಾ ಆಗಿ ನಿಲ್ಲುತ್ತೆ ಅನ್ನೋದ್ರಲ್ಲಿ ಏನೂ ಡೌಟ್ ಇಲ್ಲ. ಇದಕ್ಕೆ ತುಂಬ ಎಫರ್ಟ್ ಹಾಕಬೇಕು. ಯಾಕೆ ಇವತ್ತು ಇತ್ತೀಚೆಗೆಲ್ಲ ಒಂದು ಪೋಸ್ಟ್ ಹಾಕ್ಬಿಡ್ತಾರೆ ಅಷ್ಟೇ, ಏನು ವಿಷಯಗಳನ್ನ ಪ್ರೆಸ್ ಮೀಟ್ ಯಾಕೆ ಮಾಡಿದೀವಿ ಅಂದರೆ, ನಮ್ಮ ಹೊಸ ಮುಖಗಳನ್ನ ನೀವು ಮತ್ತೆ ಮತ್ತೆ ತೋರಿಸ್ತಾ ಇರಬೇಕು. ಮತ್ತೆ ಮತ್ತೆ ಅವ್ರನ್ನ ನೋಡ್ತಾ ಇದ್ರೆ ಆಡಿಯನ್ಸ್ಗೆ ಓಕೆ ಈ ಹುಡುಗ ಈ ಸಿನಿಮಾ ಮಾಡಿದ್ದ ಅಂತ ನೆನ್ಪಿಟ್ಕೊಂಡು ಸಿನಿಮಾ ನೋಡ್ತಾರೆ ಅಂತ. ಯಾರು ಗೊತ್ತು, ನಮ್ಮ ರಕ್ಷಿತ್ ನಾಳೆ ಒಂದು ಯಶ್ ಅವ್ರ ಥರ ಅವರು ಬೆಳಿಬೋದು, ಅವ್ರಿಗೋಸ್ಕರನೂ ನಾಳೆ ಎಲ್ಲರೂ ವೆಯ್ಟ್ ಮಾಡ್ಬೋದು. ಸೊ ಹಾಗಾಗಿ ಇವ್ರುಗಳನ್ನ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತೀನಿ ಸರ್. ಅದೇ ಈ ಆಲ್ಮೋಸ್ಟ್ 70% ಈ ಸಿನಿಮಾ ನಾವು ಬೆಂಗಳೂರಲ್ಲೇ ಕತೆ ಇದ್ದಿದ್ದರಿಂದ ಇಲ್ಲೇ ಶೂಟ್ ಮಾಡಿದ್ವಿ. ಕಾರವಾರ ಮತ್ತು ಬಿಡದಿ ಇಂಥ ಕಡೆ ಸಾಂಗ್ ಸಿಚುವೇಶನ್ಗಳು, ಕ್ಲೈಮ್ಯಾಕ್ಸ್ಗೆಲ್ಲ ಹೊರಗಡೆ ಹೋಗಿದ್ವಿ. ಆಮೇಲೆ ಇದರಲ್ಲಿ ಎಸ್ಪೆಷಲಿ ಹೇಳಬೇಕು ಅಂದರೆ ಎಲ್ಲ ಫಿಲ್ಮಲ್ಲೂ ಹೀರೋ ಜೊತೆ ಫ್ರೆಂಡ್ ಇರ್ತಾರೆ. ಬಟ್ ಇಲ್ಲಿರೋಂಥ 3 ಜನ ಯಾರು ಅವ್ರನ್ನ ಫ್ರೆಂಡ್ಸ್ ಕ್ಯಾರೆಕ್ಟರ್ ಅಂತ ಕರೆಯೋಕ್ಕಾಗಲ್ಲ. ಯಾಕಂದರೆ ಸುಮಾರು ಒಂದು 27 ದಿವಸ ಅವರು ಕೆಲಸ ಮಾಡಿದ್ದಾರೆ ಸಿನಿಮಾದಲ್ಲಿ. ಆಲ್ಮೋಸ್ಟ್ ಹೀರೋ ಎಷ್ಟು ಜನ ಆಲ್ಮೋಸ್ಟ್ ಅವರು ಅಷ್ಟೇ ಇದ್ದಾರೆ. ಹಾಗಾಗಿ ಆ 3 ಜನ ಕ್ಯಾರೆಕ್ಟ್ರು ನಾವು ಬರಿಬೇಕಾದ್ರೆ ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಈ ಥರ ಇದು ಕ್ಯಾಸ್ಟಿಂಗ್ ಮಾಡೋದು ತುಂಬ ಒಂಥರ ಚಾಲೆಂಜಿಂಗ್ ಆಗಿತ್ತು. ನಮ್ಮ ರಕ್ಷಿತ್ ಕಾಪು, ಚೇತನ್ ದುರ್ಗ, ಸುದರ್ಶನ್ ಎಲ್ಲ ನಮ್ಮ ಪಾತ್ರ ನಾವು ಏನು ಬರೆದಿದ್ವಿ ಅದಕ್ಕಿಂತ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕಿಂತ ದೊಡ್ಡ ಚಾಲೆಂಜ್ ಇದ್ದಿದ್ದು ಫಸ್ಟ್ ಇಬ್ಬರು ಹೀರೋಯಿನ್ ಹುಡ್ಕೋದು. ಯಾಕಂದರೆ ಸಿನಿಮಾದಲ್ಲಿ ಕೊನೆಯಲ್ಲಿ ಫೈನಲ್ ಆಗೋದು ಅವ್ರು, ಯಾಕಂದರೆ ಅದು ಕನೆಕ್ಟ್ ಆಗೋದು ತುಂಬ ಟೈಮ್ ಆಗುತ್ತೆ. ಅಂಥದ್ರಲ್ಲಿ ಅನುಷನು ಮತ್ತು ಸಂಜನಾ ದಾಸ್ ಇಬ್ಬರೂ ಅವ್ರ ಪಾತ್ರನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಅವ್ರ ಹೆಸರುಗಳೇ ಮರ್ತೋಗ್ತಿದ್ವಿ. ಸೆಟ್ಟಲ್ಲಿ ಅವ್ರಿಗೆ ಸಿರಿ ತನು ಅಂತಲೇ ಕರಿತಿದ್ವಿ, ಅಂದರೆ ಪಾತ್ರ ಆಗೋಗಿರೋರು ಅವರು. ನನಗೆ ಹೊಸದು ಏನನ್ಸ್ತಂದ್ರೆ ಈ ಸಿನಿಮಾದಲ್ಲಿ ಈ ಕ್ಯಾರವ್ಯಾನು, ಆಮೇಲೆ ಒಬ್ರು ಮೇಡಮ್ನ ಕರೀರೋ ಅನ್ನೋದೊಂದು ಬಿಲ್ಟಪ್ಪು, ಹೀರೋಸ್ ಅದೆಲ್ಲ ಏನೂ ಇಲ್ಲದೆ ಮಕ್ಳ ಥರ ಎಲ್ಲ ಅಲ್ಲಲ್ಲೇ ಓಡಾಡ್ಕೊಂಡಿರೋರು. ಸೊ ನನಗೆ ಹೊಸದು ಅನ್ನಿಸ್ತು. ನನಗೆ ಒಂದ್ಸರಿ ಅನಿಸ್ತು, ಅಯ್ಯೋ ನನಗೆ ಈ ಥರ ಅಟ್ಮಾಸ್ಫಿಯರ್ ಬೇಕಿತ್ತು ಅಂತ. ಸೊ ಎಲ್ಲರೂ ಒಂದು ಗೆಲುವಿಗಾಗಿ ಶ್ರಮ ಹಾಕಿದ್ವಿ. ತುಂಬಾ ಎಫರ್ಟ್ ಹಾಕಿದ್ದಾರೆ ಎಲ್ಲರೂ. ಸೊ ಅವರು ಅನ್ಸ್ಕೊಳ್ಳಿ ಎಲ್ಲ ನಾನು ಹೇಳಿ ಹೌದು, ಕತೆ ನಾನೇ ಬರೆದಿದ್ದೀನಿ. ಬಟ್ ಇದರಲ್ಲಿ ಒಂದು ಹೊಸ ವಿಷಯ ಇದೆ. ಅದೊಂದು ವಿಷಯ 100% ಜನನ್ನ ಥಿಯೇಟರ್ ಕರ್ಕೊಂಬರ್ತಾರೆ ಅಂತ ನಾನು ನಂಬಿದ್ದೀನಿ. ಬಿಕಾಸ್ ಹೊಸ ವಿಷಯ ಇಲ್ಲದೆ ಒಂದು ಸಿನಿಮಾ ಮಾಡಿದೆ. ಇವತ್ತೇನು ನಾವು ನಾಳೆ ದಿವಸ ಬೇರೆಯವ್ರನ್ನ ಹೆಂಗೆ ಇವತ್ತೆಲ್ಲ ಅನ್ಕೋತಿದ್ದೀವಲ್ಲ, ಇನ್ನೂ ಏನೋ ಮಾಡಬೇಕು ಅಂತ ಆ ಮಾತು ಹೇಳಿ ನಾವು ಒಳ್ಳೆ ಸಿನಿಮಾ ಕೊಡಲೇಬೇಕು, ಅದು ನಮ್ಮ ಜವಾಬ್ದಾರಿ. ಎಲ್ರಿಗೂ ನಮಸ್ಕಾರ, ನಾನು ಅನುಷಾ. ಸೊ ಇದು ನನ್ನ ಕೆರಿಯರಿಗೆ ಮೊದಲನೇ ಹೆಜ್ಜೆ. ಸೊ ತುಂಬ ಇಂಪಾರ್ಟೆಂಟ್ ಆಲ್ಸೋ. ಸೊ ಫಸ್ಟ್ ಆಫ್ ಆಲ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಇಡೀ ಟೀಮಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದು ನನ್ನ ಫಸ್ಟ್ ಡೆಬ್ಯೂ ಮೂವಿ. ಶೂಟಿಂಗ್ ಫಸ್ಟ್ ಡೇಯಿಂದ ಹಿಡಿದು ಲಾಸ್ಟ್ ಡೇವರೆಗೂ ಆನ್ ಕ್ಯಾಮ್ರಾ ಆಫ್ ಕ್ಯಾಮ್ರಾ ನಾನು ತುಂಬ ಕಲ್ತಿದ್ದೀನಿ, ಹಾಗೆ ತುಂಬ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ಸಾರಿ ಆ್ಯಂಡ್ ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂಜನಾ ದಾಸ್ ಅಂತ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪೇಷನ್ಸ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಯಾವಾಗಲೂ ಈ ಥರ ಸಪೋರ್ಟ್ ಮಾಡ್ತಿರ್ತೀರಾ. ಆ್ಯಂಡ್
ಇದೇ ಸಪೋರ್ಟ್ ಇರಲಿ, ಇದೇ ಪ್ರೀತಿ ಇರಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿ ಒನ್. ಆ್ಯಂಡ್ ಸೆಕೆಂಡ್ಲಿ, ನಮ್ಮ ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ಫಿಲ್ಮು ಶೂಟಿಂಗ್ ಮುಗೀತು ಆ್ಯಂಡ್ ಇಟ್ಸ್ ಬಿನ್ ಅ ಲವ್ಲಿ ಜರ್ನಿ. ಫಸ್ಟ್ ಆಫ್ ಆಲ್ ನಮ್ಮ ನಿರ್ದೇಶಕರು ಪ್ರತಾಪ್ ಸರ್ ಮತ್ತು ನಮ್ಮ ನಿರ್ಮಾಪಕರು ಸಂತು ಸರ್ ಮತ್ತು ಪ್ರಶಾಂತ್ ಕಲ್ಲೂರ್ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ತನು ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ತನು, ನನ್ನ ಕ್ಯಾರೆಕ್ಟರ್ ಹೆಸರು ತನು ಅಂತ. ತುಂಬ ಬೋಲ್ಡ್ ಆ್ಯಂಡ್ ಇಂಡಿಪೆಂಡೆಂಟ್ ಆ್ಯಂಡ್ ಬಿಂದಾಸ್ ಆಗಿರೋ ಹುಡುಗಿ ಅಂತ ಹೇಳ್ಬೋದು. ಅವಳಿಗೆ ಲೈಫಲ್ಲಿ ಬೇರೆ ಏನೂ ಬೇಡ, ಬರೀ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಚೆನ್ನಾಗಿರಬೇಕು, ಅಷ್ಟೇ ಹೇಳ್ತೀನಿ. ಬಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಒಂದು ದೊಡ್ಡ ಪಿಕ್ನಿಕ್ ಥರ ಇತ್ತು ಆ್ಯಕ್ಚುಲಿ ಶೂಟ್ ಮಾಡಿದಾಗ. ಆ್ಯಂಡ್ ಎಲ್ಲರೂ ತುಂಬ ಕೊಲ್ಯಾಬರೇಟಿವ್ ಆ್ಯಂಡ್ ಕ್ರಿಯೇಟಿವ್ ಆಗಿದ್ರು. ಲೈಕ್ ಟೆಕ್ನಿಷಿಯನ್ಸಿಂದ ಹಿಡಿದು ಟು ದ ಕ್ರಿಯೇಟಿವ್ ಡೈರೆಕ್ಟರ್ಸ್ ಎಲ್ಲರೂ ತುಂಬ ಕೊಲ್ಯಾಬರೇಟ್ ಮಾಡೋಕ್ಕೆ ರೆಡಿ ಇದ್ರು. ಆ್ಯಂಡ್ ನಮ್ಮ ಕೋಸ್ಟಾರ್ಸ್ ಬಗ್ಗೆ ಹೇಳಬೇಕಂದ್ರೆ ಅನುಷಾ ಮತ್ತು ನನ್ನ ಮಧ್ಯೆ ಲೈಕ್ ಒಂದು ಜೆನ್ಯೂನ್ ಆಗಿರೋ ಫ್ರೆಂಡ್ಶಿಪ್ ಬಿಲ್ಡ್ ಆಗಿದೆ ಈ 2-3 ಮಂತ್ಸಲ್ಲಿ. ಸೊ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಆ್ಯಂಡ್ ಅವ್ರ ಫಸ್ಟ್ ಫಿಲ್ಮ್ ಅಂತ ಹೇಳೋಕ್ಕಾಗದೇ ಇಲ್ಲ ನಿಜವಾಗ್ಲೂ, ಯಾಕಂದರೆ ಅವ್ರ ವರ್ಕ್ ಎಥಿಕ್ ಆ್ಯಂಡ್ ಪ್ರೊಫೆಷನಲಿಸಮ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ರಕ್ಷಿತ್ ಅವರು ಒನ್ ಟೇಕ್ ಆರ್ಟಿಸ್ಟ್ ಅಂತ ಹೇಳ್ಬೋದು. ಅವ್ರು ತುಂಬ ಪ್ರಿಪೇರ್ಡ್ ಆಗಿ ಬರ್ತಾರೆ ಆ್ಯಂಡ್ ಅವ್ರಿಗೆ ಗೊತ್ತಿದೆ ಅಂದರೆ ಲೈಕ್ ಸೀನಲ್ಲಿ ಏನು ಮಾಡಬೇಕು, ಎಕ್ಸಾಕ್ಟ್ಲಿ ಹೇಗೆ ಹೇಳಬೇಕು, ಯಾವ ಪದ ಮೇಲೆ ಎಂಫಸಿಸ್ ಕೊಡಬೇಕು ಅಂತ ಗೊತ್ತಿರತ್ತೆ ಅವ್ರಿಗೆ. ಸೊ ಅವ್ರನ್ನ ತುಂಬ ಕಲಿಯೋಕ್ಕೆ ಅವಕಾಶ ಸಿಕ್ತು. ಪ್ರತಾಪ್ ಸರ್, ನಮ್ಮ ಡೈರೆಕ್ಟರ್, ಒಂದ್ಸತಿ ಚೇರ್ ಮೇಲೆ ಆರಾಮಾಗಿ ಕೂತಿರೋದು ನಾನು ಯಾವತ್ತೂ ನೋಡೇ ಇಲ್ಲ. ಅವ್ರು ಆಲ್ವೇಸ್ ಆನ್ ದ ಗೋ ಆ್ಯಕ್ಟಿವ್ ಆಗಿರ್ತಾರೆ ಸೆಟ್ ಮೇಲೆ. ಆ್ಯಂಡ್ ತುಂಬ ಎಂಕರೇಜ್ ಮಾಡ್ತಿದ್ರು, ತುಂಬ ಪುಷ್ ಮಾಡ್ತಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಗುರು ಸರ್, ಸೆಟ್ ಮೇಲೆ ಆಬ್ವಿಯಸ್ಲಿ ಏನೋ ಒಂದು ಕೇಯಾಸ್, ಒಂದು ಸಣ್ಣ ಕೇಯಾಸ್ ಏನೋ ಒಂದು ಇದ್ದೇ ಇರುತ್ತೆ. ಬಟ್ ಅದ್ರ ಮಧ್ಯೆ ನಮ್ಮ ಗುರು ಸರ್ ತುಂಬ ಕಾಮಾಗಿ ಆರಾಮಾಗಿ ಕೆಲಸ ಮಾಡ್ತಿದ್ರು. ಸೊ ಅದನ್ನ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಆ್ಯಂಡ್ ಪ್ರತಿಯೊಂದು ಫ್ರೇಮು ತುಂಬ ಚೆನ್ನಾಗಿ ಹೈಲೈಟ್ ಮಾಡಿದ್ದಾರೆ ಕ್ಯಾರೆಕ್ಟರ್ಸ್ನ, ಸೆಟ್ಟಿಂಗ್ನ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಸಂತು ಸರ್ ಮತ್ತು ಪ್ರಶಾಂತ್ ಸರ್ ನಮ್ಮೆಲ್ರಿಗೂ ತುಂಬ ಲೈಕ್ ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ, ಎಂಕರೇಜ್ ಮಾಡ್ತಾರೆ. ಆ್ಯಂಡ್ ಅದು ತುಂಬ ರೇರ್ ಆ್ಯಕ್ಚುಲಿ ನಮ್ಮ ಇಂಡಸ್ಟ್ರೀಲಿ. ಬಟ್ ನಮ್ಮ ಒಪಿನಿಯನ್ಸ್ನ ಕೇಳೋಕ್ಕೆ ರೆಡಿಯಾಗಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಶಶಿಕುಮಾರ್ ಸರ್, ನೀವು ರಿಯಲಿ ಅ ಲೆಜೆಂಡ್. ಅನ್ಫಾರ್ಚುನೇಟ್ಲಿ ನಿಮ್ಮ ಜೊತೆ ಅಷ್ಟು ಸ್ಕ್ರೀನ್ ಟೈಮ್ ಇರಲಿಲ್ಲ, ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ನಮ್ಮ ಸಿನಿಮಾ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ರಿಲೀಸ್ ಆಗ್ತಾ ಇದೆ. ತುಂಬ ಸಿಂಪಲ್ ಆಗಿರೋ ಕಮರ್ಷಿಯಲ್ ಸಿನಿಮಾ ಅಂತ ಹೇಳ್ಬೋದು, ಬಟ್ 100% ಎಂಟರ್ಟೈನ್ಮೆಂಟ್ ಗ್ಯಾರಂಟಿ. ಆ್ಯಂಡ್ ರಿಲೇಟ್ ಆಗ್ತೀರಾ ಡೆಫಿನೆಟ್ಲಿ ಕ್ಯಾರೆಕ್ಟರ್ಸ್ ಜೊತೆ. ಸಾರಿ, ನಮ್ಮ ಸುದರ್ಶನ್ ಅವರು, ಚೇತನ್ ಅವರು ಆ್ಯಂಡ್ ರಕ್ಷಿತ್ ಕಾಪ್ ಅವರು, ಅವ್ರ ಎನರ್ಜಿ ಹೇಗೆ ಮೇಂಟೈನ್ ಮಾಡ್ತಾರೆ ಅಂತ ಗೊತ್ತೇ ಇಲ್ಲ. ನಾನು ನಿಜವಾಗ್ಲೂ ಕೇಳಬೇಕು, ಯಾಕಂದರೆ ಇಡೀ ಸಿನಿಮಾಲಿ ಲೈಕ್ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ಯಾಕಪ್ವರೆಗೂ ಒಂದೇ ಎನರ್ಜಿ ಲೆವೆಲ್ ಮೇಂಟೈನ್ ಮಾಡ್ತಾರೆ. ಸೊ ರಿಯಲಿ ಹ್ಯಾಟ್ಸ್ ಆಫ್ ಟು ದ್ಯಾಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಶ್ರೀಕಾಂತ್ ಸರ್. ನಿಮ್ಮಿಂದನೇ ಎಲ್ಲ ಸ್ಮೂದಾಗಿ ನಡೀತು, ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಆ್ಯಂಡ್ ಆರ್ಗನೈಸ್ಡ್ ಆಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಯಾ, ದಯವಿಟ್ಟು ಬಂದು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ಸೊ ಸಿನಿಮಾ ಬಗ್ಗೆ ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ, ನಾನು ಮಾತಾಡ್ತೀನಿ. ಬಟ್ ನಾನೇನು ಹೇಳಬೇಕು ಅಂತಂದರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಡ್ರೀಮ್ ಅಂತ ಇರುತ್ತೆ, ಅದು ಚಿಕ್ಕದೋ ದೊಡ್ಡದೋ. ಹಾಗೆಯೇ ನನಗೂ ಒಂದು ಕನಸಿತ್ತು ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ, ಎನಿ ಡಿಪಾರ್ಟ್ಮೆಂಟ್. ಯಾಕೆಂದರೆ ಈ ಪ್ರಾಸೆಸ್ನ ನಾನು ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದೆ. ಏನಾದರೂ ಕೆಲಸ ಇದ್ರು ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ ಇತ್ತು. ಥ್ಯಾಂಕ್ಸ್ ಟು ಸಂತು ಸರ್, ಪ್ರಶಾಂತ್ ಸರ್ ನನಗೆ ಆಪರ್ಚುನಿಟಿ ಕೊಟ್ಟರು. ಡೇ ಒನ್ನಿಂದ ಹಿಡಿದು ಯಾವಾಗ ನಮ್ಮ ರೈಟಿಂಗ್ ಶುರು ಆಯಿತು ಆ ದಿನದಿಂದ ಶೂಟಿಂಗಿನ ಪ್ರತಿದಿನ, ಹಾಗೆ ಈಗಲೂ ಅಟ್ ಪ್ರೆಸೆಂಟ್ ನಾನು ನಿಮ್ಮ ಜೊತೆ ಇಂಟ್ರಾಕ್ಟ್ ಮಾಡಬೇಕಾದ್ರೂ ಈ ಮೂಮೆಂಟ್ನು, ಈ ಪ್ರಾಸೆಸ್ನು ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ದೀನಿ. ಸೊ ಪ್ರತಿದಿನವೂ ಟು ದಿ ಪೀಕಲ್ಲಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ. ಲಿಟ್ರಲಿ ನನ್ನ ಝೋನ್ ಯಾವ ಥರ ಇತ್ತು ಅಂತ ಅಂದರೆ, ಮಕ್ಕಳನ್ನ ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳಿಗೆ ಏನಾದರೂ ಒಂದು 2 ಅವರ್ ಹೋಗಿ ಆಟ ಆಡ್ಕೊಂಡ್ರು ಅಂತ ಅಂದರೆ ಯಾವ ಎನರ್ಜಿ, ಯಾವ ಎಕ್ಸೈಟ್ಮೆಂಟಲ್ಲಿ ಇರ್ತಾರೆ, ಆ ಎನರ್ಜಿಲೇ ನಾನು ಇಡೀ ಶೂಟಿಂಗಲ್ಲಿ ಇದ್ದಿದ್ದು, ಕಂಪ್ಲೀಟ್ ಪ್ರಾಸೆಸ್ಸಲ್ಲಿ ಇದ್ದಿದ್ದು.
ಸೊ ಕಂಗ್ರ್ಯಾಚುಲೇಷನ್ಸ್ ಬ್ರದರಲ್ಲಿ ನಿಜವಾಗ್ಲೂ ಒಂದು ಒಳ್ಳೆ ಎಲಿಮೆಂಟ್ ಇದೆ. ಆ ಎಲಿಮೆಂಟನ್ನೇ ನಾನಾಗಲಿ ನಮ್ಮ ಟೀಮ್ ಆಗಲಿ ಎಲ್ಲರೂ ಪ್ರತಿಯೊಬ್ಬರು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿರೋದು. ಈ ಎಲಿಮೆಂಟ್ ನಾವು ಸಿನಿಮಾದಲ್ಲಿ ಹೇಳಲೇಬೇಕು ಅಂತ. ಸೊ ಅದೊಂದು ವಿಷಯ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ, ಯುನೀಕ್ ಆಗಿರುತ್ತೆ ಅಂತ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಭಾವಿಸ್ತೀನಿ. ಹಾಗೆ ಈ ಮೂವಿಲಿ ನನ್ನ ಜೊತೆ ಮಾಡಿದಂಥ ಪ್ರತಿಯೊಬ್ಬರು ಕೋ ಆರ್ಟಿಸ್ಟ್ಗಳನ್ನು ಸೂಪರ್ ಆಗಿ ಅದ್ಭುತವಾಗಿ ಮಾಡಿದ್ದಾರೆ. ಯಾವ್ಯಾವ ಕ್ಯಾರೆಕ್ಟರ್ ಯಾವ್ಯಾವ ಥರ ಡಿಸೈನ್ ಆಗಿತ್ತೋ ಅದಕ್ಕೆ 100% ಪೋರ್ಟ್ರೇಲ್ ಮಾಡಿದ್ದಾರೆ. ಜೊತೆಗೆ ನನ್ನ ಮೊದಲನೇ ಸಿನಿಮಾದಲ್ಲೇ ಶಶಿಕುಮಾರ್ ಸರ್ ಅಂತ ದೊಡ್ಡ ಹೀರೋ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ಐ ಆಮ್ ರಿಯಲಿ ಬ್ಲೆಸ್ಡ್ ಅಬೌಟ್ ದಟ್. ಸೊ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಟೀಮ್ ಆ್ಯಂಡ್ ದಿಸ್ ಮೂವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನೀವು ತುಂಬ ತಾಳ್ಮೆಯಿಂದ ಇಷ್ಟೊತ್ತವರೆಗೂ ನಮಗೋಸ್ಕರ ಕಾದಿದ್ದಕ್ಕೆ ಎಲ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾನ ಕರೆಕ್ಟಾಗಿ 3 ತಿಂಗಳಲ್ಲಿ ನಾವು ಕಂಪ್ಲೀಟ್ ಮಾಡಿದ್ದೀವಿ. 2 ತಿಂಗಳಲ್ಲೇ ಮುಗಿಸ್ಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದು. ಆಮೇಲೆ ಮಧ್ಯದಲ್ಲಿ ಸ್ವಲ್ಪ ಮಳೆ ಬಂದು ಒಂದು 5 ದಿನ ಸ್ಕೆಡ್ಯೂಲು ಕಂಟಿನ್ಯೂಸ್ ಆಗಿ ಮುಂದಕ್ಕೆ ಹೋಗಿದ್ದರಿಂದ ಇದು 3ನೇ ತಿಂಗಳಿಗೆ ಬಂದು ನಿಂತ್ಕೋತು. ಇಲ್ಲಾಂದರೆ ಇನ್ನೂ ಬೇಗ ಮುಗಿಸೋ ಪ್ಲ್ಯಾನಲ್ಲಿತ್ತು. ಈಗ ಡಬ್ಬಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಈಗ ಫೈನಲ್ ಎಡಿಟಿಂಗಲ್ಲಿದೆ. ಸೊ ನಾವು ಸಿನಿಮಾನ ಶುರು ಮಾಡಿದಾಗ ಫಸ್ಟು ನಾವು ಸಂತು ಸರ್ ಮೊದಲನೇ ಅಂದರೆ ಪ್ರೊಡಕ್ಷನ್ ಥರ ಮಾಡಬೇಕು, ಪ್ರಶಾಂತ್ ಸರ್ ಎಲ್ಲ ಡಿಸೈಡ್ ಮಾಡಿ ಶುರು ಮಾಡಿದಾಗ ನಾವು ಸುಮಾರು ಕಥೆಗಳ ಬಗ್ಗೆ ಸುಮಾರು ವಿಷಯಗಳು ಚರ್ಚೆ ಮಾಡ್ತಾ ನಾವು ಇದೇ ಕಥೆನ ಯಾಕೆ ಪರ್ಟಿಕ್ಯುಲರ್ ಆಗಿ ತಗೊಂಡು ಅಂದರೆ ಯಾವಾಗಲೂ ಸಿನಿಮಾದಲ್ಲಿ ನಮಗೆ ಒಂದು ಸಿಂಗಲ್ ಸ್ಟೋರಿ ಲೈನ್ ಅಂತ ಏನು ಹೇಳುತ್ತೆ ಅದು ಎಕ್ಸೈಟ್ ಮಾಡಬೇಕು. ಸೊ ಅದು ನಮಗೆ ಎಕ್ಸೈಟ್ ಮಾಡಿದ್ರೆ ಜನಕ್ಕೂ ಅಷ್ಟೇ ಎಕ್ಸೈಟಿಂಗ್ ಆಗಿರುತ್ತೆ. ಸೊ ನಮಗೆ ಅಂಥ ಬೆಸ್ಟು ಒಂದು ಸ್ಟೋರಿ ಲೈನ್ ಸಿಕ್ತು. ಹಾಗಾಗಿ ಅದನ್ನು ಇಟ್ಕೊಂಡು ಡೆವಲಪ್ ಮಾಡಿ ಇವತ್ತು ಸಿನಿಮಾನ ಒಂದು ಫಸ್ಟ್ ಪೇಪರ್ ಮೇಲೆ ಅದನ್ನು ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಎಲ್ಲ ಡೆವಲಪ್ ಮಾಡಿ ಲಾಕ್ ಮಾಡಿ ಈಗ ಅದು ಹೇಗೆ ಅಂದ್ಕೊಂಡಿದ್ವು ಅದೇ 100% ನಾವು ಸ್ಕ್ರೀನ್ ಮೇಲೆ ತಂದಿದ್ದೀವಿ. ತುಂಬ ಚೆನ್ನಾಗಿ ಶೂಟ್ ಆಗಿದೆ. ಈಗ ಮುಂದಿನ ಪ್ರೊಸೆಸ್ಸಲ್ಲಿ ಏನು ಬೆಸ್ಟ್ ಮಾಡಬೇಕು ಆ ಬೆಸ್ಟ್ ಮಾಡೋ ಪ್ರಕ್ರಿಯೆಯಲ್ಲಿ ಇದ್ದೀವಿ ಈಗ ನಾವು. ಸೊ ಈ ಸಿನಿಮಾದಲ್ಲಿ ನಮ್ಮ ಎಲ್ಲ ನಟರೇನಿದ್ದಾರೆ ನಾವು ಏನು ಕಥೆ ಬರಿಬೇಕಾದ್ರೆ ಒಂದು ಕ್ಯಾರೆಕ್ಟರ್ ಡಿಸೈನ್ ಮಾಡಿದ್ವು ಅದಕ್ಕೆ ಆಪ್ಟ್ ಆಗಿರೋರೆಲ್ಲ ಸಿಕ್ಕಿದ್ದಾರೆ. ರಕ್ಷಿತ್ ಕಾಪು, ಚೇತನ್ ದುರ್ಗ, ಸುದರ್ಶನ್, ಅನುಷಾ, ಸಂಜನಾ ದಾಸ್, ರಕ್ಷಿತ್ ರಕ್ಷಿತ್ ನಮ್ಮ ಜೊತೆ ಮುಂಚೆಯಿಂದ ಕತೆ ಪ್ರೊಸೆಸಿಂಗಲ್ಲಿಂದನೂ ಫಸ್ಟೇ ಇದ್ದಿದ್ದರಿಂದ ಸೊ ಎಲ್ಲರೂ ಆ ಕ್ಯಾರೆಕ್ಟರ್ಗೆ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅದಕ್ಕೆ 100% ಕೊಟ್ಟಿದ್ದಾರೆ. ಎಲ್ಲರೂ ಆ ಪಾತ್ರವಾಗಿ ಹಿಡಿದಿದ್ದಾರೆ. ಸ್ಕ್ರೀನ್ ಮೇಲೆ ನೋಡ್ಬೇಕಾದ್ರೆ ಯಾರು ಅಂದರೆ ಇಬ್ರು ಒಂದೇ ಥರ ಆ್ಯಕ್ಟ್ ಮಾಡ್ತಿದ್ದಾರೆ ಅಥವಾ ಇವರಾಗಿದ್ದಾರೆ ಅಂತ ಅನ್ಸಲ್ಲ. ಎಲ್ಲರೂ ಆ ಪಾತ್ರವಾಗಿರ್ತಾರೆ. ಮತ್ತೆ ಮಾಡ್ತಿರೋ ಅಷ್ಟು ಜನ ಕ್ಯಾರೆಕ್ಟರ್ಸ್ ಅಷ್ಟು ವಿಭಿನ್ನಾಗಿ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗ್ತಾರೆ. ಸೊ ಎಲ್ಲ ಕ್ಯಾರೆಕ್ಟರ್ಸು ಈಗ ಹೀರೋ ಫ್ರೆಂಡ್ಸ್ ಅಂತ ಆಗಲಿ ಅವರು ಇವರಾಗಲಿ ಹಿಂಗೆ ಬಂದು ಹಂಗೆ ಹೋಗೋ ಥರದವರು ಸೆಕೆಂಡ್ ಆರ್ಟಿಸ್ಟ್ ಥರದವ್ರು ಯಾರೂ ಇಲ್ಲ. ಪ್ರತಿಯೊಬ್ಬರು ಸಿನಿಮಾ ಮುಗಿದ್ಮೇಲೆ ಪ್ರತಿಯೊಬ್ಬರು ತಲೆಯಲ್ಲೂ ಅವರ ಕ್ಯಾರೆಕ್ಟರು ಅವರ ವ್ಯಕ್ತಿತ್ವ ಇಳಿದಿರುತ್ತೆ. ಪ್ರತಿಯೊಂದು ಕ್ಯಾರೆಕ್ಟರ್ ಬಗ್ಗೆನೂ ಸಿನಿಮಾ ನೋಡ್ಕೊಂಡು ಹೋದ್ಮೇಲೆ ಜನ ಮಾತಾಡ್ತಾರೆ. ಸೊ ಆ ಥರ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾನು ಚೆನ್ನಾಗಿ ಬಂದಿದೆ. ಸೊ ಇದಕ್ಕೆ ನಮಗೆ ಇದು 100% ಹಿಂಗೆ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದು ಸಂತು ಸರ್ ಮತ್ತು ಪ್ರಶಾಂತ್ ಸರ್. ಪ್ರತಿಯೊಂದು ಸಿಚುವೇಶನಲ್ಲೂ ಜೊತೆಗೆ ನಿಂತು ಏನಾದರೂ ಪ್ರಾಬ್ಲಮ್ ಆದಾಗಲಿ ಅಥವಾ ಇನ್ನೊಂದೇನೋ ಬೇಕಾದಾಗಲಿ ಪ್ರತಿಯೊಂದರಲ್ಲೂ ನಿಂತು ಗೈಡ್ ಮಾಡಿ ಪ್ರತಿದಿನ ಸೆಟ್ಟಲ್ಲೇ ಇರೋರು. ನಾನು ಪ್ರಶಾಂತ್ ಸರ್ ಅಂದರೆ ಅವರು ನಿರ್ಮಾಪಕರಾಗಿ ಅವರು ಪ್ರತಿದಿನ ಪ್ರತಿಕ್ಷಣ ಕ್ಯಾಮ್ರಾ ಇಂದ ಇರೋ ಅಗತ್ಯ ಇಲ್ಲ. ಬಟ್ ಅವರು ನಮ್ಮ ಜೊತೆನೇ ಇದ್ದು ಮಾನಿಟ್ರಿಂದ ಇದ್ದು ಇದೇನು ಹಾಗೆ ಪ್ರತಿಯೊಂದರಲ್ಲೂ ಅವರು ಇನ್ವಾಲ್ವ್ ಆಗಿ ಎಲ್ಲನ ತಿಳ್ಕೊತಾ ಇದ್ರು. ಜೊತೆಗೆ ಸಪೋರ್ಟಿವ್ ಆಗಿದ್ರು. ತುಂಬ ಡೈರೆಕ್ಟರ್ ಫ್ರೆಂಡ್ಲಿ ಪ್ರೊಡ್ಯೂಸರ್ಸ್ ನನಗೆ ನನ್ನ ಮೊದಲನೇ ಸಿನಿಮಾದಲ್ಲೇ ಸಿಕ್ಕಿ ನನಗೆ ಈ ಥರ ಸಪೋರ್ಟ್ ಮಾಡ್ತಿರೋದಕ್ಕೆ. ಆಮೇಲೆ ಏನೋ ಒಂದು ಹೊಸ ಸಿನಿಮಾ ಅಂತ ಮಾಡಕ್ಕೆ ಹೋದಾಗ ನಿರ್ದೇಶಕ ಅವನು ಥಾಟ್ಸ್ ಏನು ತಗೊಂಡ್ಬರ್ತಾನೆ. ಹೋಗ್ತಾ ಜರ್ನಿನಲ್ಲಿ ಪ್ರೊಸೆಸ್ಸಲ್ಲಿ ಒಂದಷ್ಟು ಥಾಟ್ಸ್ಗಳು ಇಂಪ್ಲಿಮೆಂಟ್ ಆಗಿ ಹೋಗ್ತಾ ಆ ಸೋಲ್ ಉಳಿಯುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ನನಗೆ ಈ ಸ್ಕ್ರೀನ್ ಪ್ಲೇ ಬರೆಯೋಕ್ಕೆ ಶುರು ಮಾಡಿದಾಗ ಏನು ಕಥೆ ಅಂದ್ಕೊಂಡಿದ್ದು ಅದನ್ನು ತಲೆ ಮೇಲೆ ತರೋವರೆಗೂ ಪ್ರತಿಯೊಬ್ಬರು ಸಪೋರ್ಟಿವ್ ಆಗಿ ನಿಂತು ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲದೆ ನೀವೇನು ಅಂದ್ಕೊಂಡಿದ್ದೀರಾ ಮಾಡಿ ಅಂತೇಳಿ ಸಪೋರ್ಟಿವ್ ಆಗಿ ಎಲ್ಲರೂ ಚೆನ್ನಾಗಿ ಎನ್ಕರೇಜ್ ಮಾಡಿದ್ದಾರೆ. ಅದ್ರ ಜೊತೆಗೆ ನನಗೆ ಶಶಿಕುಮಾರ್ ಸರ್ ಜೊತೆ ನಾನು ಒಬ್ಬ ಮೊದಲನೇ ನಿರ್ದೇಶಕನಾಗಿ ಅಂತ ಲೆಜೆಂಡ್ರಿ ಆ್ಯಕ್ಟರ್ ಜೊತೆ ಮೊದಲನೇ ಸಿನಿಮಾದಲ್ಲಿ ನಾನು ಅವರಿಗೆ ಆ್ಯಕ್ಷನ್ ಇಡೋಂಥ ಅವಕಾಶ ಸಿಕ್ಕಿದ್ದು ನನಗೆ ತುಂಬ ಖುಷಿ ಕೊಟ್ಟಿದೆ. ಅವರ ಕ್ಯಾರೆಕ್ಟರು ನೀವು ಇಷ್ಟು ದಿನ ಏನು ಒಂದು ಶಶಿಕುಮಾರ್ ಸರ್ನ ಇಷ್ಟು ದಿನ ಒಂದು ಏನು ಇಮೇಜಲ್ಲಿ ನೋಡಿದ್ದೀರಾ ಅದ್ರ ಜೊತೆಗೆ ಇದರಲ್ಲಿ ಒಂದು ಅವರ ಕ್ಯಾರೆಕ್ಟರ್ಗೊಂದು ಹೊಸ ಶೇಡ್ ಇದೆ. ಭಾವನಾತ್ಮಕವಾಗಿ ಅವರು ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗ್ತಾರೆ. ಸೊ ಅವರ ಕ್ಯಾರೆಕ್ಟರ್ ನೆನಪಲ್ಲಿ ಉಳಿಯುತ್ತೆ. ಹೀರೋ ನಮ್ಮ ರಕ್ಷಿತ್ ಅವರ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ತುಂಬ ಎಮೋಷನಲ್ ಆಗಿ ಎಲ್ರಿಗೂ ಕನೆಕ್ಟ್ ಆಗುವಂಥ ಕ್ಯಾರೆಕ್ಟರ್. ನಮ್ಮ ಮನೆ ಅಪ್ಪ ಅಂದ್ರೆ ಹೇಗಿರ್ತಾರೆ ಆ ರೀತಿ ಫೀಲ್ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಅದ್ಭುತವಾಗಿ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಇನ್ನು ಮುಂದಕ್ಕೆ ಅದನ್ನು ಬೆಸ್ಟ್ ಮಾಡಿ ನಿಮ್ಮ ಮುಂದೆ ಆದಷ್ಟು ಬೇಗ ತಂದಿಡಬೇಕು ಅನ್ನೋ ಪ್ರಯತ್ನದಲ್ಲಿದ್ದೀವಿ. ತಂದಿಟ್ಟ ಮೇಲೆ ಅದನ್ನೆಲ್ಲ ಗೆಲ್ಲಿಸೋ ಸಪೋರ್ಟು ಮತ್ತು ಜವಾಬ್ದಾರಿ ನಿಮ್ಮ ಕೈಲಿದೆ. ನೀವು ಇದೇ ಥರ ಸಪೋರ್ಟಿವ್ ಆಗಿ ನಿಂತು ನಮ್ಮ ಮುಂದಕ್ಕೆ ಸಿನಿಮಾನ ನಮಗೆ ಗೆಲ್ಲಿಸ್ಕೊಡ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸೂರಜ್ ಜೋಯಿಸ್ ಅಂತ.
ಇದು ನನಗೆ ಹೋದ ವಾರ ನಮ್ದು 11ನೇ ಸಿನಿಮಾ ರಿಲೀಸ್ ಆಯ್ತು. ಬಟ್ ಆದ್ರೆ ನನ್ನ ಮೊದಲನೇ ಸಿನಿಮಾ ನಮ್ಮ ಸಂತು ಅವರ ಜೊತೆಗೆ ಬಿಚ್ಚುಗತ್ತಿ ಅನ್ನೋ ಸಿನಿಮಾ ಆಕ್ಚುಲಿ ಮೊದಲನೇ ಸಿನಿಮಾ ಮಾಡಿದ್ದು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಒಂದು ವಿಷನ್ ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ಜೊತೆಗೆ ಈ ಪ್ರಾಜೆಕ್ಟ್ ಅಲ್ಲಿ ನನಗೆ ಅವಕಾಶ ಸಿಕ್ಕಿದ್ರೆ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಇದೆ, ಜೊತೆಗೆ ಹೆಮ್ಮೆ ಇದೆ. 5 ಹಾಡಿದೆ, ಹಾಡು ಹಾಗೆ ಕಂಪೋಸ್ ಎಲ್ಲ ಆಗಿ ಇದೆಲ್ಲ ಇದೆ. ಇವಾಗ ಒಂದಷ್ಟು ರೆಕಾರ್ಡಿಂಗ್ ಹೋಗ್ಬೇಕು. ಅದ್ ಬಿಟ್ಟು ಇವಾಗ ನಾವು ಹೇಳ್ದಂಗೆ ಶೂಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಅನ್ಕೊಂಡಂಗೆ ಎಲ್ಲದೂ ಬಂದಿದೆ. ಶೂಟಿಂಗ್ ಬಗ್ಗೆ ನಾನು ಮತ್ತೆ ಇನ್ನೇನು ಹೇಳಕ್ ಹೋಗಲ್ಲ. ಬಟ್ ಆದ್ರೆ ಇವಾಗ ಎಡಿಟಿಂಗ್ ನಡೀತಾ ಇದೆ. ಇನ್ನು ಬ್ಯಾಕ್ ಗ್ರೌಂಡ್ ಸ್ಕೋರಿಗೆ ಇವಾಗ ಬರ್ಬೇಕು, ಏನೇನ್ ಮಾಡ್ಬೇಕು ಅಂತೆಲ್ಲ ನಾನು ನಮ್ಮ ಡೈರೆಕ್ಟರ್ ಜೊತೆಗೆ ಎಲ್ಲ ಸೇರಿ ಪ್ಲಾನ್ ಮಾಡಿದೀವಿ. ಇವತ್ತಿನ ಇಂಡಸ್ಟ್ರಿ ಟ್ರೆಂಡಿಗೆ ಏನ್ ಕೊಡ್ಬೇಕು, ಫ್ರೆಶ್ ಆಗಿ ಪ್ರತಿಯೊಂದು ಸೀನು ಕೂಡ ತುಂಬಾ ಚೆನ್ನಾಗಿ ಫೀಲ್ ಆಗೋ ಹಾಗೆ ಎಲ್ಲ ಎಮೋಷನಲ್ ಕಂಟೆಂಟ್ ಅಂತ ಹಿಡಿದು, ಕಾಮಿಡಿ ಅಂತ ಹಿಡಿದು, ಆಕ್ಷನ್ ಅಂತ ಹಿಡಿದು ಎಲ್ಲ ಪ್ರತಿಯೊಂದನ್ನು ಕೂಡ ಇವತ್ತಿನ ಟ್ರೆಂಡಿಗೆ ಏನ್ ಸಾಂಗ್ಸ್ ಇದೆಯೋ ಎಕ್ಸಾಕ್ಟ್ಲಿ ಅದೇ ಲೆವೆಲ್ಗೆ ಎಲ್ಲ ಬೇರೆ ಇಂಡಸ್ಟ್ರಿಯಲ್ಲಿ ಏನ್ ಸಾಂಗ್ ಬರ್ತಿದೆಯೋ ಅದೇ ಲೆವೆಲ್ಗೆ ಬರೋ ಹಾಗೆ ಎನ್ಶೂರ್ ಮಾಡ್ತೀವಿ. ಖಂಡಿತವಾಗ್ಲೂ ನಿಮ್ಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುವಂತ ಸಿನಿಮಾ ಇದು. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಇದು ರಿಲೀಸ್ ಆದಾಗ ಥಿಯೇಟರ್ ಬಂದ್ಬಿಟ್ಟು ನೋಡಿ. ಥ್ಯಾಂಕ್ ಯು. ವೇದಿಕೆ ಮೇಲಿರುವಂಥ ಎಲ್ಲ ನನ್ನ ಸಿನಿಮಾ ಮಿತ್ರರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ. ಒಬ್ಬ ಕಲಾವಿದನಿಗೆ ಅವನ ಬೆಳವಣಿಗೆಗೆ ಒಂದು ಒಳ್ಳೆ ಸಿನಿಮಾ ಮತ್ತು ಒಳ್ಳೆ ಪಾತ್ರ ತುಂಬ ಮುಖ್ಯವಾಗುತ್ತೆ. ಆ ಒಳ್ಳೆ ಸಿನಿಮಾದಲ್ಲಿ ಅವನು ನಟಿಸಿ ಅವನ ಪಾತ್ರ ಜನಗಳಿಗೆ ಹತ್ತಿರವಾದರೆ ಆಗ ಜನಗಳಿಗೆ ಇನ್ನೂ ಹತ್ತಿರ ಆಗ್ತಾನೆ. ನಂತರ ಒಂದಷ್ಟು ಸಿನಿಮಾಗಳು ಸಿಗುತ್ತೆ, ಅವನ ಬೆಳವಣಿಗೆ ಆಗಿ ಮುಂದುವರಿಯುತ್ತೆ. ಸೊ ಈ ಸಿನಿಮಾ ನನಗೆ ಆ ರೀತಿಯಲ್ಲಿ ತುಂಬ ವಿಶೇಷವಾದದ್ದು. ಯಾಕಂದರೆ ಒಂದೊಳ್ಳೆ ಸಿನಿಮಾದಲ್ಲಿ ಒಂದೊಳ್ಳೆ ಪಾತ್ರನ ನಿರ್ದೇಶಕರಾದ ಪ್ರತಾಪ್ ಸರ್ ಮತ್ತು ಪ್ರಶಾಂತ್ ಕಲ್ಲೂರ್ ಸರ್, ಸಂತು ಸರ್, ಇಡೀ ತಂಡ ನನಗೆ ಕೊಟ್ಟಿದೆ. ಖಂಡಿತ ನನಗೆ ಈ ಪಾತ್ರ ತುಂಬ ವಿಶೇಷವಾಗಿದೆ. ಫಸ್ಟು ಸೀನಿಂದಲೂ ಸಹ ಅಂದರೆ ಒಂದಷ್ಟು ಸಿನಿಮಾಗಳು ಜನ ಬಂದು ಸೆಟ್ಲ್ ಆಗಲಿ ಕೂಡಲಿ ಒಂದು 20 ನಿಮಿಷ ಆದಮೇಲೆ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಬಟ್ ಫಸ್ಟ್ ಸೀನೇ ಇದು ಫುಲ್ ಬ್ಯಾಂಗ್ ಆಗಿ ಜನಗಳನ್ನ ಹಿಡಿದಿಡುತ್ತೆ. ನನಗೆ ಎಕ್ಸೈಟ್ ಆಗಿದೆ. ಅಂದರೆ ನಾನು ಕತೆ ಕೇಳಿದ ತಕ್ಷಣ ನನಗೆ ಎಕ್ಸೈಟ್ ಆದ ರೀತಿ ನೋಡುವಂಥ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ಅಷ್ಟೇ ಎಕ್ಸೈಟ್ ಆಗುತ್ತೆ ಅಂತ ಭಾವಿಸಿದ್ದೀನಿ. ಯಾಕಂದರೆ ನಮ್ಮ ಗೆಳೆಯರು ಒಂದಷ್ಟು ಜನ ಮಗ ಒಂದು ಕತೆ ಮಾಡ್ಕೊಂಡಿದ್ದೀನಿ, ಹೇಳ್ತೀನಿ ಕೇಳು ಅಂದ್ಬಿಟ್ಟು ಒಂದಷ್ಟು ಕತೆಗಳು ಹೇಳ್ತಿರ್ತಾರೆ. ಸೊ ಕೆಲವಷ್ಟು ಎಕ್ಸೈಟ್ ಅನ್ಸುತ್ತೆ, ಕೆಲವಷ್ಟು ಎಕ್ಸೈಟ್ ಅನ್ಸಲ್ಲ. ಬಟ್ ಫಸ್ಟ್ ಟೈಮ್ ಕೇಳಿದಾಗಲೇ ಖಂಡಿತ ಈ ಸಿನಿಮಾ ಏನೋ ಒಂದು ಮಾಡುತ್ತೆ ಅನ್ನೋ ಫೀಲ್ ನನಗೆ ಕ್ರಿಯೇಟ್ ಆಯಿತು. ಖಂಡಿತ ಈ ಸಿನಿಮಾ ಥಿಯೇಟ್ರಲ್ಲಿ ಒಂದಷ್ಟು ಒಳ್ಳೆ ಇಂಪ್ರೆಷನ್ಸ್ನ ಕ್ರಿಯೇಟ್ ಮಾಡುತ್ತೆ, ಒಂದಷ್ಟು ತುಂಬ ಒಂದು ಒಳ್ಳೆ ಪ್ರೇಕ್ಷಕರನ್ನು ಮತ್ತೆ ರೀಕ್ರಿಯೇಟ್ ಮಾಡುತ್ತೆ ಅಂತ ಭಾವಿಸಿದ್ದೀನಿ. ಈ ಪಾತ್ರವನ್ನು ಕೊಟ್ಟಂಥ ಇಡೀ ತಂಡಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಸಂತೋಷ್ ಸರ್ ಹೇಳ್ತಾ ಇದ್ರು, ಒಂದು ಸಿನಿಮಾಗಳನ್ನು ಕೊಟ್ಟರೆ ಖಂಡಿತ ಜನ ಬರ್ತಾರೆ ಅಂತ. ಯಾಕಂದರೆ ಯಾವತ್ತೂ ರೀಲ್ ಆಗಲಿ ಇನ್ನೊಂದು ಯೂಟ್ಯೂಬ್ ವಿಡಿಯೋ ಆಗಲಿ ಸಿನಿಮಾನ ರೀಪ್ಲೇಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ನಾವು 2 ಅವರ್ ಮೊಬೈಲ್ ಇಟ್ಕೊಂಡು ರೀಲ್ ನೋಡಿದ್ರೆ ನಮಗೆ ತಲೆನೋವು ಬಂದ್ಬಿಡುತ್ತೆ, ನೋಡೋಕ್ಕಾಗಲ್ಲ. ಆದರೆ ಒಂದು ಒಳ್ಳೆ ಸಿನಿಮಾನ ಥಿಯೇಟ್ರಿಗೆ ಹೋಗ್ಬಿಟ್ಟು 2 ಅವರ್ ಕುತ್ಕೊಂಡು ಒಂದು ಒಳ್ಳೆ ಸಿನಿಮಾ ನೋಡಿದ್ರೆ ನಮಗೆ ಒಂದು 2 ದಿನ ಫುಲ್ ರಿಲ್ಯಾಕ್ಸೇಷನ್ ಇರುತ್ತೆ. ಅದನ್ನು ಯಾವತ್ತೂ ರೀಲ್ ಆಗಲಿ ಇನ್ನೊಂದು ಯೂಟ್ಯೂಬ್ ವಿಡಿಯೋ ಆಗಲಿ ಖಂಡಿತ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಫ್ಯಾಮಿಲಿ ಒಟ್ಟಿಗೆ ಜನದೊಟ್ಟಿಗೆ ನೋಡುವಂಥ ಅನುಭವ ಇದೆ. ಸೊ ಒಂದು ಒಳ್ಳೆ ಸಿನಿಮಾ ಬಂದರೆ ಖಂಡಿತ ಜನ ನೋಡ್ತಾರೆ. ಯಾಕಂದರೆ ನಮ್ಮ ಸರ್ಕಲಲ್ಲೂ ಸುಮಾರು ಜನ, ಪ್ರತಿಯೊಬ್ಬರ ಸರ್ಕಲಲ್ಲೂ ಸಹ ಈಗಲೂ ಜನ ಥಿಯೇಟ್ರಿಗೆ ಹೋಗ್ತಾನೆ ಇದ್ದಾರೆ. ನಮ್ಮ ಫ್ರೆಂಡ್ಸ್ ಸಹ ನೋಡ್ತಾ ಇರ್ತಾರೆ, ಎಲ್ಲ ಭಾಷೆ ಸಿನಿಮಾ ನೋಡ್ತಾರೆ, ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದವರು ನೋಡ್ತಾರೆ. ಸೊ ಜನ ಖಂಡಿತವಾಗ್ಲೂ ಸಿನಿಮಾನ ನೋಡ್ತಾರೆ. ಈ ಸಿನಿಮಾನು ಸಹ ಖಂಡಿತ ನೋಡ್ತಾರೆ. ನನಗೆ ತುಂಬ ಇಷ್ಟ ಆಗಿದ್ದಂಥ ಕತೆ. ಸಿನಿಮಾ ಗೆಲ್ಲೋದನ್ನು ಭರವಸೆಯಿದ್ದೀನಿ. ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಹಲೋ, ಹಾಯ್ ಎಲ್ರಿಗೂ. ನನ್ನ ಹೆಸರು ರಕ್ಷಿತ್ ಕಾಪು. ಈ ಸಿನಿಮಾದಲ್ಲೊಂದು ದಯಾ ಅಂತ ಒಂದು ಪಾತ್ರ ಮಾಡಿದ್ದೀನಿ. ಸೊ ನಮ್ಮ ಡೈರೆಕ್ಟರ್ಗೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಸೊ ಮೂವಿನ ಆನ್ ಟೈಮ್ ಆನ್ ಬಜೆಟ್ ಅನ್ಕೊಂಡಾಗೆ ಮುಗಿಸಿರೋದಕ್ಕೆ. ಡಬ್ಬಿಂಗಲ್ಲಿ ನೋಡಿದ್ವಿ, ಸಿನಿಮಾ ತುಂಬ ಮಜವಾಗಿ ಬಂದಿದೆ, ಫನ್ ಮಾಡಿದ್ದೀವಿ. ಸೊ ಈ ಒಂದು ಪಾತ್ರಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ನಮ್ಮ ಡೈರೆಕ್ಟರ್ ಪ್ರತಾಪ್ ಸರ್ಗೆ, ಹರಿಸಂತು ಸರ್ಗೆ ಹಾಗೂ ಪ್ರೊಡ್ಯೂಸರ್ ಇವರಿಗೆ ತುಂಬ ಧನ್ಯವಾದಗಳು. ಹಾಗೆ ಯೂಶ್ವಲಿ ನಮ್ಮ ಗುರು ಸರ್ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಹಾಗೆ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಈಗ ಕನ್ನಡ ಆಡಿಯನ್ಸ್ ಕನ್ನಡ ಸಿನಿಮಾ ನೋಡೋಕ್ಕೆ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋ ಟೈಮಲ್ಲಿ ಈ ಫಿಲ್ಮ್ ಪಕ್ಕ ಜನರನ್ನ ಥಿಯೇಟ್ರಿಗೆ ಕರ್ಕೊಂಡು ಬರುತ್ತೆ ಅನ್ನೋ ಒಂದು ಹೋಪ್ಸ್ ಇದೆ. ಸೊ ಥ್ಯಾಂಕ್ ಯು. ನಿಮ್ಮ ಮೀಡಿಯಾ ಸಪೋರ್ಟ್ ಖಂಡಿತ ಬೇಕು, ಹೊಸ ತಂಡ. ಸೊ ಇದೊಂದು ಚಿಕ್ಕ ಪುಷ್ ಇರಲಿ ನಮ್ಮ ಟೀಮ್ ಮೇಲೆ. ಥ್ಯಾಂಕ್ ಯು.
ಎಲ್ಲರಿಗೂ ಥ್ಯಾಂಕ್ ಯು ಬಂದಿರೋದಕ್ಕೆ. ಈ ಕತೆ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಬ್ಯೂಟಿಫುಲ್ ಸ್ಟೋರಿ, ಹ್ಯಾಂಡ್ಸಮ್ ಸ್ಕ್ರೀನ್ ಪ್ಲೇ, ಕ್ಯೂಟ್ ಡೈಲಾಗ್ಸು, ಕ್ರೇಜಿ ಆ್ಯಕ್ಟರ್ಸ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ ಅದೇ ಈ ಕಂಗ್ರ್ಯಾಚುಲೇಷನ್ ಬ್ರದರ್. ಮೊದಲನೇದಾಗಿ ನಾನು ಫಸ್ಟ್ ಕತೆ ಕೇಳಿದಾಗ ಪ್ರತಾಪ್ ಸರ್ ನಂಗೆ ನರೇಟ್ ಮಾಡ್ತಿದ್ರು, ಫುಲ್ ಹಿಂಗೆ ಕೂತ್ಕೊಂಡು ನೋಡ್ತಾ ಇದ್ದೆ. ಅವಾಗ ಸರ್ ಹೇಳಿದ್ರು, ಇಲ್ಲ ನೀನು ಈ ಥರನೇ ಇರಬೇಕು, ಇದೇ ಥರ ನಿಮ್ಮ ಕ್ಯಾರೆಕ್ಟರ್ ಅಂತ. ನಾನು ಶೂಟರ್ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಫಸ್ಟ್ ಸೀನ್ ಸರ್ ಹೇಳಿದಾಗ ವಿಷುವಲಿ ನಮ್ದೊಂದು ಇಮ್ಯಾಜಿನೇಷನ್ ಇತ್ತು ಆರ್ಟಿಸ್ಟ್ ಆಗಿ. ಆ ಇಮ್ಯಾಜಿನೇಷನ್ ಹೆಂಗಿತ್ತು ಹಾಗೆ ತರಕ್ಕೆ ಟ್ರೈ ಮಾಡಿದ್ರು, ಹಾಗೆ ಬಂದಿದೆ ಕೂಡ. ಸಂತು ಸರ್, ಪ್ರಶಾಂತ್ ಸರ್, ಆಮೇಲೆ ಪ್ರತಾಪ್ ಸರ್, 3 ಜನರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ಪಾತ್ರ ಕೊಟ್ಟಿದ್ದಕ್ಕೆ. ಅಷ್ಟೇ, ಎಲ್ಲರಿಗೂ ಥ್ಯಾಂಕ್ ಯು. ಆಮೇಲೆ ಟೀಮ್ ಜೊತೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇಡೀ ಏನು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಿಂದ MG ರೋಡಲ್ಲೆಲ್ಲ ಶೂಟ್ ಇತ್ತು, ಅವಾಗ ದಿನ ಮೆಟ್ರೋನಲ್ಲೆಲ್ಲ ಜೊತೆ ಹೋಗ್ತಾ ಇದ್ವಿ, ಮಾತಾಡ್ಕೊಂಡು ಹೋಗ್ತಿದ್ವಿ. ಅಲ್ಲಿಂದ ವಾಪಸ್ ಬರ್ತಾನೆ ಕೂಡ ಅಲ್ಲಿ ಇಲ್ಲಿ ಶಾಪಿಂಗ್ ಮಾಡ್ಕೊಂಡು ಆಮೇಲೆ ವಾಪಸ್ ಹೋಗ್ತಿದ್ದಿದ್ದು ಮನೆಗೆ. ಸೊ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಎಲ್ಲರಿಗೂ ಬಂದಿರೋದಕ್ಕೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇವತ್ತು ಈ ಒಂದು ಪ್ರೆಸ್ ಮೀಟ್ ಏನು ಕರೆದಿದ್ರು ಇದು ಭಾಳ ಸ್ವಲ್ಪ ತಡವಾಗಿದೆ. ಅಫ್ಕೋರ್ಸ್ ಗೊತ್ತಾಯಿತು. ಆಮೇಲೆ ಪಾಪ ಮಾಧ್ಯಮದವರು ಸ್ವಲ್ಪ ಬೇರೆ ಕಡೆ ಹೋಗ್ಬೇಕಾಯ್ತು. ಆ್ಯಂಡ್ ಯಾವ ಲೊಕೇಶನ್ ಅಂತ ಗೊತ್ತಾದ್ಮೇಲೆ ನಾನು ಕೂಡ ಡೆಫಿನೆಟ್ಲಿ ಅಲ್ಲಿ ಬರೋದಕ್ಕೆ ಭಾಳ ಸಮಯ ಆಗುತ್ತೆ. ಯಾಕಂದರೆ ಅಲ್ಲಿಂದ ನೀವು ಮಾನ್ಯತೆ ಟೆಕ್ ಪಾರ್ಕಿಂದ ನೀವು ಬಾಲ್ಫೈರ್ ದಾಟ್ಬೇಕು, ದೊಡ್ಡ ಅಡ್ವೆಂಚರೇ ಮಾಡಿದಂಗಾಗುತ್ತೆ ನಿಮಗೆ ಇವತ್ತಿನ ದಿನಗಳಲ್ಲಿ, ಸಾಹಸ. ಸೊ ಹೀಗಾಗಿ ಓಕೆ, ಪರವಾಗಿಲ್ಲ, ವೆಯ್ಟ್ ಮಾಡೋಣ ಮಾಧ್ಯಮದವ್ರು. ಯಾಕಂದರೆ ನಾವು ಎಷ್ಟೋ ಸಲ ಹೋದಾಗ ಮಾಧ್ಯಮದವ್ರು ಪಾಪ ನಮಗೋಸ್ಕರ ವೆಯ್ಟ್ ಮಾಡಿದ್ದುಂಟು ಎಷ್ಟೋ ಇದೆಲ್ಲ ಪ್ರೆಸ್ ಮೀಟ್ಗಳಲ್ಲಿ. ಲೆಟ್ ಅಸ್ ವೆಯ್ಟ್ ಟುಡೇ ಅಂತ ಹೇಳಿದ್ರೆ, ಸೊ ನಾನು ನಮ್ಮ ಆತ್ಮೀಯ ಬೇರೆ ಪತ್ರಕರ್ತರೆಲ್ಲ ಗುಂಪಲ್ಲಿ ಟೀಗೆ ಕುಡ್ಕೊಂಡು ಅಲ್ಲಿ ಜಸ್ಟ್ ಇವರು ಮಾತಾಡ್ತಾ ಇದ್ದೀವಿ. ಮೊದಲನೇ ಇವತ್ತು ಈ ಒಂದು ಪ್ರೆಸ್ ಮೀಟ್ ಆರ್ಗನೈಸ್ ಮಾಡೋದು ನನಗೂ ಗೊತ್ತಿರಲಿಲ್ಲ. ಒಂದು 2 days ಬ್ಯಾಕ್ ನನಗೆ ಸಂತು ಹೇಳಿದ ನನಗೆ, ಆಮೇಲೆ ಶ್ರೀಕಾಂತ್, ಪ್ರಶಾಂತ್ ಅವರು ಹೇಳಿದ್ರು. ಈ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಅಂತ ಬಂದು ಫಸ್ಟ್ ನನಗೆ ಕತೆ ಹೇಳಿ ಬಂದು ಸಂತು ನನ್ನ ಮನೆಗೆ ಬಂದು ಕತೆ ಹೇಳಿದಾಗ ನನಗೆ ಐ ಫೌಂಡ್ ಇಟ್ ಈಸ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತ ನನಗೆ ಇಷ್ಟ ಆಯಿತು. ನನಗೆ ಕಂಟೆಂಟ್ ಓರಿಯೆಂಟೆಡ್ ಅದು ಒಂದು ಕೆಲವು ಕಂಟೆಂಟಲ್ಲಿ ಕೆಲವು ಇಟ್ಸ್ ನ್ಯಾಚುರಲ್ ಆಗಿ ನಾವೆಲ್ಲರೂ ನೋಡಿದ್ದೀವಿ ಒಂದು 3-4 years ಬ್ಯಾಕ್. ಆ ಕಂಟೆಂಟ್ ಇಟ್ಕೊಂಡು ಆ ಸಂದರ್ಭದಲ್ಲಿ ಏನು ಆಗಿರ್ಬೋದು ಅನ್ನೋದ್ರ ಮೇಲೆ ಈ ಕತೆ ಬೇಸ್ ಮೇನ್ ಅದೇನೆ, ಅಡಿಪಾಯ, ಫೌಂಡೇಶನ್ ಅದೇ ಆಗಿರೋದು. ಸೊ ಅಲ್ಲಿಂದ ಕತೆ ಬೆಳ್ಕೊಂಡು ಹೋಗುತ್ತೆ ಇದು. ಸೊ ಇದರಲ್ಲಿ ನನಗೆ ಸಂತು ಹೇಳಿದ ಸರ್ ಈ ಥರ ಮಾಡಬೇಕು ಅಂತ ಹೇಳಿದೆ. ಸರಿ ಆಯಿತು, ಮಾಡ್ತೀನಿ ಬಿಡಪ್ಪ, ನಿಮಗೋಸ್ಕರ ಡೂ ಇಟ್ ಅಂತ ಹೇಳಿದೆ. ಪ್ರಶಾಂತ್ ಪ್ರೊಡ್ಯೂಸರ್ ಆದರು, ಮತ್ತು ಡೈರೆಕ್ಟರ್ ಪ್ರತಾಪ್, ಗುರು ಕ್ಯಾಮ್ರಾಮನ್ ಆಯಿತು. ಬಟ್ ಮ್ಯೂಸಿಕ್ ಡೈರೆಕ್ಟರ್ನ ಇವತ್ತೇ ನಾನು ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದ್ದು. ಹೇಳ್ತಾ ಇದ್ರು, ಭಾಳ ಎಲ್ಲ ಸಂಕೋಚ ಪಡ್ತವ್ರೆ, ನಾಚ್ಕೋತವ್ರೆ ಮಾತಾಡೋದಕ್ಕೆ. ನಾನಂತೆ ಪ್ರಶಾಂತ್ ಪ್ರೊಡ್ಯೂಸರ್ ಹೇಳಿದೆ, ಸತ್ತು ಹೇಳಿದ್ರು, ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಇದ್ರಿ, ಇದು ಫಸ್ಟ್ ಸಿನಿಮಾ ಅಂತ, ಇನ್ನೊಂದು 2-3 ಪಿಕ್ಚರ್ ಸಿನಿಮಾ ಇಡ್ಲಿ ಕೂಡ ಕೆಲಸತ್ತೆ ಮಾತಾಡೋದಕ್ಕೆ ಏನಂತ ಹೇಳಿದ್ದೆ. ಸೊ ಇಟ್ ಹ್ಯಾಪನ್ಸ್, ಮುಂದಕ್ಕೆ ಎಲ್ಲರಿಗೂ ಬರುತ್ತೆ ಅದು. ಸೊ ಅನುಭವದ ಮೇಲೆ ಎಲ್ಲರೂ ಒಂದು ಮುಂದಿನ ಕೆಲವರು ಇದು ನಡ್ಕೊಂಡು ಹೋಗುತ್ತೆ ಅಷ್ಟೇ. ಬಟ್ ಈ ಸಿನಿಮಾ ಒಂದು ಹೇಳೋದಂದ್ರೆ, ಬಿಕಾಸ್ November 18 ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆಸ್ ಆನ್ ಟುಡೇ ಕಂಪ್ಲೀಟ್ ಇಸ್ ಆನ್ ಶೆಡ್ಯೂಲ್, ಎಲ್ಲ ಮುಗಿಸಿದ್ದಾರೆ. ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ ಈಗ ಅಂತ ಹೇಳೋದು. ಬಿಕಾಸ್ ದುಬೈನಲ್ಲಿ ಒಂದು ಫಸ್ಟ್ ಸಾಂಗ್ ಅದು ಒಂದು ರಿಲೀಸ್ ಮಾಡ್ತಾ ಇದೀವಿ ಅಂತ ಹೇಳಿದೆ. ನಾನು ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಇಲ್ಲಿ ಪ್ರೊಡ್ಯೂಸರ್ಸ್ ಇದ್ದಾರೆ, ಡೈರೆಕ್ಟರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ, ನೀವು ಮಾಧ್ಯಮದಲ್ಲಿ ಎಲ್ಲರೂ ಇದ್ದಾರೆ, ಭಾಳ ಜನ ಕೆಲವು ಸೀನಿಯರ್ಸ್ ಇದ್ದಾರೆ, ನನ್ನ ಕೊಲೀಗ್ಸ್ ಇದ್ದಾರೆ, ಈ ಹೊಸದಾಗಿ ಬಂದಿರೋ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಎಲ್ಲರೂ ಹೇಳ್ತೀನಿ. ಅದೇ ಡಿಸ್ಕಸ್ ಮಾಡ್ತಾ ಇದ್ವಿ. ಸಿನಿಮಾ ಪ್ಲಾನಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಕತೆಗೆ ಏನು ಮಾಡ್ತೀರಾ ಜೊತೆನಲ್ಲಿ ಪ್ಲಾನಿಂಗ್ ಇಂಪಾರ್ಟೆಂಟ್. ಒಂದು 40 days ಶೂಟಿಂಗ್, 45 days ಶೂಟಿಂಗ್ ಕರೆಕ್ಟಾಗಿ ಓಕೆ. ಒಂದು ಯಾವುದೋ ಒಂದು 5 days 6 days ಅಥವಾ 1 week ಹೆಚ್ಚು ಕಮ್ಮಿ ಆಗ್ಬೋದು. ಯಾಕಂದ್ರೆ ಬಿಕಾಸ್ ಪ್ರಕೃತಿ ಕೈ ಕೊಡ್ಬೋದು, ಅಥವಾ ಲೊಕೇಶನ್ಸು ಪರ್ಮಿಷನ್ಸ್ ಇದಾಗ್ಬೋದು, ಅಥವಾ ಯಾರೋ ಕೆಲವು ಆರ್ಟಿಸ್ಟು, ಕೆಲವು ಡೈರೆಕ್ಟ್ರು, ಕ್ಯಾಮ್ರಾಮನ್ ಯಾರೋ ಅವ್ರಿಗೆ ಒಂದು ಹೆಲ್ತ್ ಅಪ್ಸೆಟ್ ಆಗ್ಬೋದು 1 or 2 days. ಸೊ ಇದೆಲ್ಲ ಒಂದು ಬ್ಯಾಲೆನ್ಸಿಗೆ ಇಟ್ಕೋಬೇಕಾಗುತ್ತೆ 1 week. ಬಟ್ ಅದಕ್ಕಿಂತ ಜಾಸ್ತಿ 40-45 days ಅಂದ್ಕೊಂಡು 90 ದಿನ, 100 ದಿನ, 150 ದಿನ ಶೂಟ್ ಮಾಡೋದು ಇವತ್ತಿನ ಇದಕ್ಕೆ ಇಟ್ಸ್ ನಾಟ್ ಒಂದು ಇದಲ್ಲ. ಕೆಲವರು ಮಾಡ್ಬೋದು, ದೊಡ್ಡ ದೊಡ್ಡ ಸಿನಿಮಾಗಳು, ದೊಡ್ಡ ದೊಡ್ಡ ಬಡ್ಜೆಟ್ಸ್ ಎಲ್ಲ ಮಾಡ್ತಾರೆ. ಯಾಕಂದ್ರೆ ಅದು ಪ್ಲಾನಿಂಗ್. ಈಗ ನಾವು ಮಾಡ್ತಾ ಇರ್ಬೇಕಲ್ಲ ಸಿನಿಮಾಗಳೆಲ್ಲ ಹೇಗಿತ್ತು ಅಂದರೆ ಪ್ಲಾನಿಂಗು. ಫಸ್ಟ್ ಸ್ಕ್ರಿಪ್ಟ್ ಪೂಜೆ ಅಂತ ಮಾಡ್ತಾ ಇದ್ವಿ. ಸ್ಕ್ರಿಪ್ಟ್ ದಟ್ ಈಸ್ ದ ಮೇನ್, ಅದೇ ತಾಯಿ ಸರಸ್ವತಿ ದೇವಿ. ಆ ಸ್ಕ್ರಿಪ್ಟನ್ನ ನಂಬಿನೇ ಒಬ್ಬ ಪ್ರೊಡ್ಯೂಸರು, ಡೈರೆಕ್ಟ್ರು ಎಲ್ಲ ಇದೆ ಮಾಡೋದು. ಮತ್ತೆ ಮೇಕಪ್ಪು ಮತ್ತು ಕ್ಯಾಮ್ರಾ
ಈ ಮೂರು ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ದೃಷ್ಟಿನಲ್ಲಿ. ಕಲಾವಿದರಿಗೆ ಒಂದು ಮೇಕಪ್ ಅಂತ ಎಷ್ಟು ಇಂಪಾರ್ಟೆಂಟು, ಸ್ಕ್ರಿಪ್ಟು ಕಂಪ್ಲೀಟ್ ಅದನ್ನು ನಂಬಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಇರೋ ಕಥೆ ಬರೆದಿರ್ಬೋದು, ಡೈಲಾಗ್ ಬರೆದಿರೋ ಸ್ಕ್ರೀನ್ ಪ್ಲೇ ಮಾಡಿರೋದು, ಅದನ್ನು ನಂಬಿನೇ ಪ್ರೊಡ್ಯೂಸರ್ ದುಡ್ಡು ಹಾಕೋದು. ಅವ್ರು ಮಾಡ್ತಾ ಇದ್ದಾಗ, ಯಾಕಂದ್ರೆ ಪ್ಲಾನಿಂಗ್ ಅಂತ ಇದ್ದಾಗ ಈಗ 45 days ಒಂದು 2 ಶೆಡ್ಯೂಲ್ಸ್ ಅಂತ ಇಟ್ಕೊಳ್ಳೋದು, 3 ಶೆಡ್ಯೂಲ್ಸ್ ಅಂತ ಇಟ್ಕೊಳ್ಳೋಣ. ಕರೆಕ್ಟಾಗಿ ಹೆಂಗಿರೋದು ಅಂತ ಹೇಳಿದ್ರೆ ವಿತ್ ಚಾರ್ಟ್ ಪ್ರೋಗ್ರಾಮ್ ಹಾಕ್ಬಿಟ್ರು ಅವರು. ಈ ವಾಸ್ ಇಲ್ಲಿ ಶಿಫ್ಟಿಂಗ್, ನಾವು ಇರೋ ಜಾಗದಲ್ಲಿ ಇಲ್ಲಿ ಯಾವುದೋ ಒಂದು 2 ಸೀನ್ ಇದೆ, 2 ಸೀನಲ್ಲಿ ಇಲ್ಲಿ ಶಶಿಕುಮಾರ್ ಇದ್ದಾರೆ, ಇನ್ನು ಮಿಕ್ಕಿದ್ದು ಇಲ್ಲಿಂದ ನೆಕ್ಸ್ಟ್ ಯಾವುದೋ ನಮ್ಮ ಬೆಂಗಳೂರು ಪ್ಯಾಲೇಸ್ ಹೋಗಿ ಶಿಫ್ಟ್ ಆಗಬೇಕು. ಇಲ್ಲಿದ್ದಲ್ಲಿ ಶಿಫ್ಟಿಂಗ್ ಟೈಮ್ ಎಷ್ಟೊತ್ತಾಗುತ್ತೆ? 1 hour ಆಗುತ್ತಾ, 1.5 hour ಆಗುತ್ತಾ? ಹಾಫ್ ಅನ್ ಗ್ರೇಸ್ ಎಕ್ಸ್ಟ್ರಾ ಇಟ್ಕೊಳ್ಳೋದಕ್ಕೆ, ಬಿಕಾಸ್ ಅಲ್ಲಿ ಕ್ರೇನ್ ಆಗಲಿ ಇನ್ನೊಂದಾಗಲಿ ಡಿಸ್ಮ್ಯಾಂಟಲ್ ಮಾಡಬೇಕು, ತಿರ್ಗಿ ಮತ್ತೆ ಎರೆಕ್ಟ್ ಮಾಡಬೇಕು, ಜನರೇಟರ್ ಬರಬೇಕು, ಮತ್ತು ಇವೆಲ್ಲ ಕೌಂಟ್ ಮಾಡ್ಕೊಂಡು 2 hours. ಆ 2 hours ಅಲ್ಲಿ ಯಾರು ಆರ್ಟಿಸ್ಟ್ ಇರಬೇಕು, ದೇ ಶುಡ್ ಬಿ ರೆಡಿ ವಿತ್ ಮೇಕಪ್ ಅಂಡ್ ಕಾಸ್ಟ್ಯೂಮ್. ಅವ್ರಿಗೆ ಬಂದಾಗ ಅವ್ರಿಗೆ ಏನೋ ಕಾಫಿ ಟೀ ಏನೋ ಕೊಟ್ಬಿಟ್ಟು ಅಲ್ಲಿ ಜಸ್ಟ್ ಇರಬೇಕು. ಇಲ್ಲಿನ ಆರ್ಟಿಸ್ಟ್ಗಳು ಹೋಗೋ ಅವಶ್ಯಕತೆ ಇಲ್ಲ. ಸೊ ಲೈಕ್ ದಿಸ್ ವಾಸ್ ಅ ಪ್ಲಾನಿಂಗ್ ಇದ್ದಿತ್ತು. ಸೊ ಈ ತರ ನಮಗೆ ನಾವು ಪ್ಲಾನಿಂಗ್ ಅಲ್ಲಿ ಏನಿರುತ್ತೆ, ಅಸೋಸಿಯೇಟ್ ಡೈರೆಕ್ಟರ್ ಹತ್ರ, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಹತ್ರ ಎಲ್ಲರ ಹತ್ರ ಒಂದು ಕಾಪಿ, ಪ್ರೊಡಕ್ಷನ್ ಮ್ಯಾನೇಜರ್ ಅಸಿಸ್ಟೆಂಟ್ ವಿತ್ ಪ್ರೊಡ್ಯೂಸರ್ಗೆ ಒಂದು ಕಾಪಿ ಇರೋದು. ಎಲ್ಲರೂ ಒಂದು ಇದಾಗ ಚಾನ್ಸಸ್ ಇರ್ತಿರಲಿಲ್ಲ. ಬಟ್ ಇವತ್ತಿನ ದಿನಗಳಲ್ಲಿ ಅದು ಇಲ್ಲವೇ ಇಲ್ಲ ಮೋಸ್ಟ್ಲಿ. ಬಟ್ ಅಂತ ಅದ್ರಲ್ಲಿ ಕೂಡ ಇಷ್ಟು ಈ ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ಬಿಕಾಸ್ ಆನ್ ಟೈಮ್ ಇಫ್ ದೇ ಕಂಪ್ಲೀಟ್ ದ ಶೂಟಿಂಗ್ ಅಂತ ಹೇಳಿದ್ರೆ ಇಟ್ಸ್ ರಿಯಲಿ ವೆಲ್ ಪ್ಲಾನ್ಡ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಆರ್ಟಿಸ್ಟ್ಗಳಾಗಿರ್ಬೋದು, ಟೆಕ್ನಿಷಿಯನ್ಸು ಮತ್ತು ಪ್ರೊಡ್ಯೂಸರ್ಸ್ ಆಲ್ಸೋ ಇನ್ವಾಲ್ವ್ಮೆಂಟ್ ಇದೆ. ನಾನು ಹೇಳಿದ್ರೆ ಬರೋ ದುಡ್ಡು ಹಾಕೋದಷ್ಟೇ ಪ್ರೊಡ್ಯೂಸರ್ ಕೆಲಸ ಆಗ್ಬಾರ್ದು ಇವತ್ತು. ಯಾಕಂದ್ರೆ ಈ ಶುಡ್ ಗೆಟ್ ಇಸ್ ಆಲ್ಸೋ ಒನ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಟ್ ಪ್ರಾಜೆಕ್ಟ್. ದುಡ್ಡು ಹಾಕ್ತಾನೆ ಮನುಷ್ಯ ಪಾಪ. ಆ ದುಡ್ಡು ಹಾಕ್ತಾನೆ ಅದನ್ನು ಗೊತ್ತಿರಬೇಕು, ಎಲ್ಲಿ ಶೂಟಿಂಗು, ಎಷ್ಟು ದಿನ ಶೂಟಿಂಗ್, ಯಾರು ಆರ್ಟಿಸ್ಟು, ಎಲ್ಲಿ ಪರ್ಮಿಷನ್ ಬೇಕು, ಎಲ್ಲಿ ಬೇಕು, ಅಲ್ಲಿ ಶಿಫ್ಟಿಂಗ್ ಎಷ್ಟೊತ್ತಾಗುತ್ತೆ ಏನ. ಸೊ ಯು ಶುಡ್ ಗೆಟ್ ಇನ್ವಾಲ್ವ್ಡ್ ಅಂತ ನನ್ನ ಒಂದು ರಿಕ್ವೆಸ್ಟ್ ಟು ಎನಿ ಪ್ರೊಡ್ಯೂಸರ್ ಅಷ್ಟೇ. ಡೋಂಟ್ ಡಿಪೆಂಡ್, ಬೇರೆ ಎಲ್ಲರ ಮೇಲೆ ಡಿಪೆಂಡ್ ಆಗೋಕೆ ಹೋಗ್ಬಿಡಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದ್ರೆ ನೀವು ಉಳ್ಕೊಂಡ್ರೆ ಒಬ್ಬ ನಿರ್ಮಾಪಕ ಪ್ರೊಡ್ಯೂಸರ್ ಉಳ್ಕೊಂಡ್ರೆ ಅವ್ರ ಪಾಪ ಇನ್ನೊಂದು 10 ಸಿನಿಮಾ ಮಾಡ್ತಾರೆ. 10 ಸಿನಿಮಾ ಮಾಡೋದು ಎಷ್ಟು ಫ್ಯಾಮಿಲೀಸ್ ನಡೀತದೆ, ಎಷ್ಟು ಕಥೆಗಳು ಬರ್ತದೆ, ಎಷ್ಟು ಸಂಸಾರಗಳು ನಡೀತದೆ, ಕಲಾವಿದರಾಗಲಿ ಟೆಕ್ನಿಷಿಯನ್ಸ್ಗಾಗಲಿ ಎಲ್ಲರೂ ಅವ್ರದ್ದು ಜೀವನಕ್ಕೆ ಒಂದು ದಾರಿನೂ ಆಗುತ್ತೆ, ಪ್ಲಸ್ ಇಂಡಸ್ಟ್ರಿ ಬೆಳೆಸಂಗೆ ಆಗುತ್ತೆ, ಎಷ್ಟೋ ಜನ ಕೆಲಸ ಸಿಗ್ದಂಗೆ ಆಗುತ್ತೆ. ಇದೆಲ್ಲ ಮನಸ್ಸಲ್ಲಿ ಇಟ್ಕೋಬೇಕಾಗುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ಪ್ರೆಸ್ ಮೀಟಲ್ಲಿ ಮಾಡಿದ್ದಕ್ಕೆ ನನಗೆ ಎಲ್ಲೂ ನಾನು ಇಲ್ಲಿ ಕೂತ್ಕೊಂಡು ನಿಮ್ಮ ಜೊತೆಲಿ ಕೆಲವು ನಿಮಿಷಗಳ ಕಾಲ ಹಂಚ್ಕೊಂಡಿದ್ದಕ್ಕೆ ನಿಜವಾಗ್ಲೂ ಎಂಟೈರ್ ಟೀಮ್ಗೆ, ಸಂತೂರ್ಗೆ, ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ ಮತ್ತು ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ಥ್ಯಾಂಕ್ಸ್ನ ಮತ್ತು ಅಭಿನಂದನೆ ಸಲ್ಲಿಸ್ತೇನೆ. ನಿಮಗೂ ಅಷ್ಟೇ ತುಂಬ ಧನ್ಯವಾದಗಳು. ನಿಮ್ಮ ಈ ಪ್ರೋತ್ಸಾಹ ಫಸ್ಟ್ ಯಾವ ರೀತಿ ಇತ್ತೋ ಇದು ಮುಂದಕ್ಕೂ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಈ ಚಿತ್ರತಂಡದ ಮೇಲೆ ಇರಲಿ. ಮುಂದಿನ ನಿರ್ಮಾಪಕರ ಮೇಲೆ ಅವ್ರಿಗೂ ನೀವು ಆಶೀರ್ವಾದ ಮಾಡಿ. ಸಂತು, ಯಾಕಂದ್ರೆ ಅವ್ರದ್ದು ಪಾಪ ಇದೇ ಥರ ಇನ್ನೊಂದಷ್ಟು ಹಲವಾರು ಪ್ರಾಜೆಕ್ಟ್ಸ್ ಮಾಡಬೇಕು ಮುಂದಕ್ಕೆ ಅಂತ ಹೇಳಿದ್ದೀನಿ. ಪ್ಲಾನಿಂಗಲ್ಲಿದ್ದಾರೆ. ಇಫ್ ದಿಸ್ ಇಸ್ ದ ಕರೆಕ್ಟ್ ಪ್ಲಾನಿಂಗ್ 100% ದೇ ವಿಲ್ ವಿನ್. ಆ ಒಂದು ಕಾನ್ಫಿಡೆನ್ಸ್ ನನಗಿದೆ. ಇಷ್ಟು ಹೇಳ್ತಾ ನಮ್ಮ ಮಾತನ್ನ ಮುಗಿಸಿದೆ. ಎಂಟೈರ್ ಟೀಮ್ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ.